ಪಾಪಲೇಪೋದಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ನಿನ್ನೆ ತಿಳಿಸಿದಂತೆ ಭವಿಷ್ಯೋತ್ತರ ಪುರಾಣದ ಕೆಲವು ಘಟ್ಟಗಳನ್ನು ಅನುಸಂಧಾನ ಮಾಡ್ತಾ ಶ್ರೀನಿವಾಸ ವೈಕುಂಠದಿಂದ ತಾನು ವಲ್ಮೀಕದಲ್ಲಿ ಬಂದು ವಾಸ ಮಾಡಿದ, ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ, ಭಗವಂತನಿಗೆ ಮಾಯಾವಿ ಅಂತ ಪುರಾಣಗಳು ಕರೆದಿದ್ದಾವೆ. ಲೋಕದಲ್ಲಿ ಮಾಯಾವಿ ಅಂದರೆ ಇಂದ್ರಜಾಲ ಮಾಡುವವ, ಕಣ್ಕಟ್ಟು ವಿದ್ಯೆ ಅಂತ ಕರಿತೇವೆ. ಉಳಿದವರೆಲ್ಲ ಕಣ್ಕಟ್ಟು ವಿದ್ಯೆ ಮಾಡ್ತಾರೆ ಅಂದರೆ ಅದು ದೋಷ. ದೇವರನ್ನು ಮಾಯಾವಿ ಅಂತ ಕರೆದ್ರೆ ದೋಷ ಆಗಲಿಲ್ವೇ ಅಂತ ಸಂಶಯ ಬರಲಿಕ್ಕೆ ಅವಕಾಶ ಇದೆ. ಉತ್ತರ ಕೊಡುವಾಗ ಭಗವತ್ಪಾದರು ಮಾಯಾ ಶಬ್ದ ಭಗವಂತನ ಇಚ್ಛೆ, ಪ್ರಕೃತಿ ಹಾಗೂ ಭಗವಂತನ ತಿಳುವಳಿಕೆ, ಪ್ರಜ್ಞಾ, ಈ ಎಲ್ಲ ಅರ್ಥದಲ್ಲಿ ಬಳಕೆ ಇದೆ ಅಂತೆ. ಇಚ್ಛಾ ಹೇಗೆ ಭಗವಂತನ ಇಚ್ಛೆ ಇದೆಯೋ ಹಾಗೆ ಅವನು ನಡ್ಕೊಳ್ತಾನೆ. ಆ ಅರ್ಥದಲ್ಲಿ ದೇವರನ್ನ ಮಾಯಾವಿ ಅಂತ ಕರಿಬೇಕು. ನಾವು ನೀವು ಲೋಕದಲ್ಲಿ ಆಡುವ ಕಪಟತನ, ಇಂದ್ರಜಾಲ ಅನ್ನೋ ಅರ್ಥದಲ್ಲಿ ದೇವರಿಗೆ ಮಾಯಾವಿ ಅಂತ ಹೆಸರಲ್ಲ. ದೇವರಲ್ಲಿ ದೋಷ ಚಿಂತನೆ ಮಾಡೋದನ್ನು ಬಿಟ್ಟರೆ ನಮ್ಮಲ್ಲಿರೋ ದೋಷಗಳನ್ನು ದೇವರು ಕಳಿತಾನಂತೆ. ಭಗವಂತನಲ್ಲಿ ವೈಷಮ್ಯ ಇಲ್ಲ, ದೇವರು ನಿಷ್ಕರುಣಿ ಅಲ್ಲ, ದೇವರು ಒಬ್ರಿಗೊಂದು ಮಾಡುವವನಲ್ಲ, ಅವರವರ ಕರ್ಮಾನುಸಾರ ಫಲ ಕೊಡ್ತಾನೆ. ಹೀಗೆ ದೇವರನ್ನು ಉಪಾಸನೆ ಮಾಡಬೇಕು. ಲೋಕದಲ್ಲಿ ಯಾವುದಾದ್ರೂ ಒಬ್ಬ ರಾಜ ಅವನಲ್ಲಿರೋ ದೋಷಗಳನ್ನು ಪದೇ ಪದೇ ಹೇಳಲಿಕ್ಕೆ ಶುರು ಮಾಡಿದರೆ ಅವನು ನಮ್ಮನ್ನ ಬಂಧನದಿಂದ ಬಿಡಿಸ್ಲಿಕ್ಕೆ ಸಾಧ್ಯನಾ? ಅವನಲ್ಲಿ ದೋಷ ಇದೇನೋ ಇಲ್ವೋ, ಇಲ್ಲದೆ ಇದ್ದದ್ದು ಹೇಳಿದ್ರೆ ಇನ್ನೂ ಸಿಟ್ಟು ಬರ್ತದೆ, ಇದ್ದದ್ದು ಹೇಳಿದ್ರೂ ಸಿಟ್ಟು ಬರ್ತದೆ. ಇನ್ನು ಪರಮಾತ್ಮನಲ್ಲಿ ದೋಷಗಳೇ ಇಲ್ಲ. ಹಾಗಾಗಿ ಇಲ್ಲದೇ ಇದ್ದದ್ದನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಏನು ಸರಿ? ಆ ಕಾರಣಕ್ಕೆ ಇಂಥ ಶಬ್ದಗಳು ಬಂದಾಗ, ಮಾಯಾವಿ ಮೊದಲಾದ ಶಬ್ದಗಳು ಬಂದಾಗ ಬಹಳ ಯೋಚನೆ ಮಾಡಿ ಅದನ್ನು ವೈದಿಕ ಕೋಶಗಳಲ್ಲಿ ಏನು ಅರ್ಥ ಹೇಳಿದ್ದಾರೆ ಅಂತ ನೋಡಿಕೊಂಡು, ಲೋಕದಲ್ಲಿ ಭ್ರಮೆ ಹುಟ್ಟಿಸೋ ಹಾಗೆ ಆ ಶಬ್ದ ಇದ್ದರೂ ಕೂಡ ಅರ್ಥೈಸಿಕೊಳ್ಳುವಾಗ ಎಚ್ಚರ ಇರಲಿ ಅಂತ ಹಿರಿಯರು ಹೇಳಿಕೊಡ್ತಾರೆ. ವಲ್ಮೀಕದಲ್ಲಿ ಬಂದು ವಾಸ ಮಾಡಿದ್ನಲ್ಲ ಕೃಷ್ಣ, ಆ ವಾಸ ಮಾಡಿದಾಗ ಅವನಿಗೆ ರಾಮಾವತಾರ, ಕೃಷ್ಣಾವತಾರದ ಸ್ಮರಣೆ ಎಲ್ಲ ಮಾಡಿಕೊಂಡ ಅಂತ ಪುರಾಣ ಹೇಳ್ತು. ಯಾಕೆ ಹೇಳ್ತು? ಉದ್ದೇಶ ಏನು, ಸಂದೇಶ ಏನು? ಇನ್ನು ಮುಂದೆ ಈ ಸ್ಥಳ ಬಹಳಷ್ಟು ಜನ ಭಕ್ತರು ತಮ್ಮ ಅಭಿಲಾಷೆಗೆ ಅಂತ ಬರ್ತಾರೆ. ದೊಡ್ಡ ಕ್ಷೇತ್ರ ಆಗಲಿಕ್ಕಿದೆ. ಕ್ಷೇತ್ರ ಯಾವಾಗ ಆಗ್ತದೆ? ದೇವರ ಸನ್ನಿಧಾನ ಬಂದರೆ ಆಗ್ತದೆ. ಆ ಕಾರಣಕ್ಕೆ ಭಗವಂತ, ನಾನು ಕೃಷ್ಣನಾಗಿ ಬಂದು ಇಲ್ಲಿ ನೆಲೆಸಿದವನು, ನಾನು ರಾಮನಾಗಿ ಬಂದು ಇಲ್ಲಿ ನೆಲೆಸಿದ್ದೆ, ಹಾಗಾಗಿ ಭಕ್ತರು ತಮ್ಮ ಅಭಿಲಾಷೆಗಳನ್ನು ಇಲ್ಲಿ ಬಂದು ಈ ಕ್ಷೇತ್ರದಲ್ಲಿ ಪೂರ್ಣ ಮಾಡಿಕೊಳ್ಳಿ ಅಂತ ಕಲಿಯುಗದ ಸಜ್ಜನರಿಗೆ ಆ ರೀತಿ ಭಗವಂತ ಸಂದೇಶ ಕೊಟ್ಟ ಅಂತ ತಿಳ್ಕೊಳ್ಬೇಕು. ಅಲ್ಲಿರುವ ಪಕ್ಷಿಗಳು
ಅಲ್ಲಿರುವ ಗಿಡ ಮರಗಳು, ಆ ಪರ್ವತದಲ್ಲಿರುವಂತಹ ಮೀನು, ಕೂರ್ಮ, ಆಮೆ, ಅಲ್ಲಿರುವ ಹೂವುಗಳು, ಹಣ್ಣು ಎಲ್ಲ ದೇವತೆಗಳ ಸನ್ನಿಧಾನ ಅಂತ. ಅಷ್ಟು ಅದ್ಭುತವಾದ ಕ್ಷೇತ್ರ ಅದು. ತ್ರಿಕೋಟಿ ತೀರ್ಥ ಜಾತಾನಾಂ, 3 ಕೋಟಿ ತೀರ್ಥಗಳ ಸಮೂಹದ ಉತ್ಪತ್ತಿ ಸ್ಥಾನ ಅಂದರೆ ಅದು ಸ್ವಾಮಿ ಪುಷ್ಕರಣಿ ಅಂತ ಹೇಳಿದ್ದೆ ಪುರಾಣ. ಹೀಗೆ ಪುರಾಣಗಳಲ್ಲಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ತಾರೆ. ಭಗವಂತ ಸನ್ನಿಹಿತನಾದ ಮೇಲೆ ಅವನಂತೆ ಇಚ್ಛೆಗೆ ಅನುಗುಣ ವರ್ತಿಸುವವಳು ಮಹಾಲಕ್ಷ್ಮಿ. ಅವಳು ಕೊಲ್ಹಾಪುರದಿಂದ ದೇವರನ್ನು ಹುಡುಕಬೇಕು ಅಂತ ನೆಪ ಮಾಡಿಕೊಂಡು ಬಂದ್ಲು. ಗೋಪಾಲಿ ಆದ್ಲು ಅಂತ ಪುರಾಣ ಹೇಳ್ತು. ಚತುರ್ಮುಖ ಬ್ರಹ್ಮನನ್ನ ಆಕಳ ಮಾಡಿಕೊಂಡ್ಲು. ಸೃಷ್ಟಿಕರ್ತ ಆಕಳಾದ. ಶಿವನನ್ನ ಒಂದು ಕರು ಮಾಡಿಕೊಂಡ್ಲು. ಕರ, ಆಕಳ, ತಾನು ಗೋಪಾಲಿಯಾಗಿ ದೇವರನ್ನು ಹುಡುಕ್ಲಿಕ್ಕೆ ಬಂದ್ಲು ಅಂತ ಪುರಾಣದ ಕಥೆ. ಅದರ ಸಂದೇಶ ಏನು? ಗೋವುಗಳ ಸ್ವಭಾವ ಆಹಾರವನ್ನು ಗಂಧದಿಂದ ಅದು ಕಂಡು ಹಿಡಿತದಂತೆ. ಮೂಗಿನಿಂದ ಚೆನ್ನಾಗಿ ಆಘ್ರಾಣಿಸಿ ತನ್ನ ಆಹಾರ ಯಾವುದು ಅಂತ ಕಂಡುಕೊಳ್ತದಂತೆ. ಹಾಗಾಗಿ ಗೋವಿನ ಒಂದು ಸ್ವಭಾವ, ಭಗವಂತನ ದೇಹ ಉತ್ತಮ ಗಂಧಮಯವಾಗಿದೆ ಅಂತೆ. ಸದ್ದೇಹ ಸುಖ ಗಂಧಶ್ಚ ಅಂತ ಭಗವತ್ಪಾದರು ಹೇಳ್ತಾರೆ. ಚತುರ್ಮುಖ ಬ್ರಹ್ಮದೇವರು ಗೋರೂಪರಾಗಿ ಭಗವಂತನ ಗಂಧವನ್ನು ಆಘ್ರಾಣನ ಮಾಡ್ತಾ ಬಂದರು ಅಂತ ಆಧ್ಯಾತ್ಮಿಕವಾಗಿ ಅದನ್ನು ಅನುಸಂಧಾನ ಮಾಡಬೇಕು. 2ನೇ ಅಂಶ, ಯಾವಾಗಲೂ ದೇವರನ್ನ ಕಾಣುವವರೇ ಚತುರ್ಮುಖ. ಒಂದು ಕ್ಷಣ ಭಗವಂತನನ್ನ ಕಂಡಿಲ್ಲ ಅಂತಿಲ್ಲ. ನಾಭಿ ಕಮಲದಲ್ಲೇ ಇರುವ ಚತುರ್ಮುಖನಿಗೆ ಕಮಲದ ಕೆಳಗಿರುವ ನಾರಾಯಣ ಕಾಣಲ್ಲ ಅಂತಂದ್ರೆ ಏನರ್ಥ? ಹಾಗಾದ್ರೆ ಹುಡುಕುವ ಕೆಲಸ ಯಾಕೆ ಮಾಡಿದ್ರು? ಭಗವಂತ ವಾಲ್ಮೀಕದಲ್ಲಿ ಇದ್ದಾನಲ್ಲ. ಯಾಕೆ ಅಂದ್ರೆ ದೇವರನ್ನ ಹುಡುಕೇ ಕಾಣಬೇಕು ಅಂತ ನಮಗೆ ತಿಳಿಸ್ಲಿಕ್ಕೆ ಹಾಗೆ ಮಾಡಿದ್ರು ಅಂತ ಅರ್ಥ. ಸಯತ್ ಪ್ರಮಾಣಂ ಕುರುತೆ. ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ಹಿರಿಯರು ಮಾಡಿದ್ದು ಕಿರಿಯರಿಗೆ ಒಂದು ಮಾರ್ಗದರ್ಶನ ಅಂತ ಆಗ್ತದೆ. ಹಾಗಾಗಿ ದೊಡ್ಡವರು ಅದನ್ನು ಮಾಡಿ ತೋರಿಸ್ಬೇಕು. ಯಾವಾಗಲೂ ನೋಡೋನು ನಾನು. ಆದರೂ ಭೂಮಿಯಲ್ಲಿ ಬಂದಾಗ ಮನುಷ್ಯರೆಲ್ಲರೂ ನನ್ನನ್ನು ನೋಡ್ತಾ ಇರ್ತಾರೆ, ಏನು ಮಾಡ್ತಾನೆ ಬ್ರಹ್ಮ ಅಂತ. ದೇವರನ್ನು ಹುಡುಕೋ ಕೆಲಸ ಮಾಡ್ತಾನೆ ಅಂತಾಗ ಉಳಿದವರು ದೇವರನ್ನು ಹುಡುಕುವ ಕಾರ್ಯದಲ್ಲಿ ತೊಡಗಲಿ ಅಂತ ಸೂಚನೆ ಮಾಡ್ತದೆ. ಅದಕ್ಕೆ ಅನುಮೃಗ್ಯದಾಶುಷೆ ಅಂತ ಭಾಗವತದಲ್ಲಿ ಅನುಮೃಗ್ಯ ಅಂತ ಶಬ್ದದಿಂದ ಕರೆದಿದ್ದಾರೆ. ಅನುಮೃಗ್ಯ ಅಂದರೆ ಅನುಸರಿಸಿ ಮಾರ್ಗಣ ಯಾರನ್ನು ನಾವು ಮಾಡಲೇಬೇಕೋ ಅವನು ಅನುಮೃಗ್ಯ ಅಥವಾ ಭಕ್ತ ಅಂತ ಇನ್ನೊಂದು ಅರ್ಥನೂ ಇದೆ. ಮಾರ್ಗಶೀರ್ಷ ಅಂತ ಒಂದು ಮಾಸ ಬರ್ತದೆ ಮುಂದೆ. ಆ ಮಾರ್ಗಶೀರ್ಷ ಅನ್ನೋ ಮಾಸ ಭಗವಂತನಿಗೆ ಅಂತ ಹೆಸರು. ಮಾಸಾನಾಂ ಮಾರ್ಗಶೀರ್ಷೋಹಂ ಅಂತ ಭಗವಂತನಿಗೆ ನಾಮ. ಏನು ಅರ್ಥ ಅದರದು? ಯಾವ ಪ್ರಾಣಿಗಳು ಕಾಡಿನಲ್ಲಿ ಹುಡುಕದೆ ಆಹಾರ ತಿಂದದ್ದು ಅಂತಿಲ್ವಂತೆ. ಮತ್ತು ನಾವು ಕೂಡ ಕಾಡಿಗೆ ಹೋದರೆ ಪ್ರಾಣಿಗಳು ಈ ಕೂಡಲೇ ನಮಗೆ ಸಿಗ್ತಾವೆ ಅಂತಿಲ್ಲ. ಹಾಗಾಗಿ ನಾವು ಹುಡುಕಿದ್ರಷ್ಟೇ ಪ್ರಾಣಿಗಳು ಸಿಗುತ್ತವೆ. ಅವು ತಮ್ಮ ಆಹಾರವನ್ನು ಹುಡುಕಿಯೇ ತಿಂತಾವೆ. ಅದಕ್ಕೆ ಅವುಗಳಿಗೆ ಮೃಗ ಅಂತ ಹೆಸರಂತೆ. ಮೃಗ ಅಂತ ಶಬ್ದ ಕೇಳಿರ್ತೀರಿ. ಆ ಮೃಗಗಳಲ್ಲೇನೆ ಅತಿ ಶ್ರೇಷ್ಠವಾದ ಮೃಗ ಯಾವುದು ಅಂದ್ರೆ ಸಿಂಹ. ಅದಕ್ಕೆ ಮಾರ್ಗಶೀರ್ಷ ಅಂತ ಹೆಸರಂತೆ. ಮೃಗಗಳ ಗುಂಪಿನಲ್ಲಿ ಪ್ರಧಾನವಾದ ಮೃಗರಾಜ ಅಂದ್ರೆ ಸಿಂಹ. ಭಗವಂತನಿಗೆ ಆ ಹೆಸರಿಟ್ಟಿದೆ. ಮಾಸಾನಾಂ ಮಾರ್ಗಶೀರ್ಷೋಹಂ. ಸಿಂಹ ಯಾವಾಗಲೂ ಸಿಗಲ್ಲ, ಕಾಡಿನಲ್ಲೇ ಇರ್ತದೆ ಅಂತಲ್ಲ, ಗುಹೆಗಳಲ್ಲಿರ್ತದೆ ಕಾಡಿನಲ್ಲಿ. ಅದರದ್ದೇ ಗಾಂಭೀರ್ಯ ಜಾಸ್ತಿ. ಹಾಗೆ ಭಗವಂತ ಯಾವಾಗಲೂ ಕೂಡಲೇ ಸಿಗಲ್ಲ, ಅವನನ್ನೇ ಹುಡುಕೊಂಡು ಹೋದ್ರೆ ಮಾತ್ರ ಸಿಗ್ತಾನೆ. ಅದಕ್ಕೆ ಅವನಿಗೆ ಮಾರ್ಗಶೀರ್ಷ ಅಂತ ಹೆಸರಂತೆ. ಪ್ರಕೃತದಲ್ಲಿ ಹಾಗೆ ದೇವರು ಮಾರ್ಗಶೀರ್ಷ, ಭಕ್ತ ಅವನನ್ನು ಹುಡುಕುವ ಭಕ್ತ. ಅವನು ಯಾವಾಗಲೂ ಗೋವಿನಂತೆ ಸಾತ್ವಿಕನಾದರೆ ಅವನಿಗೆ ಭಗವಂತ ಸಿಗ್ತಾನೆ ಅನ್ನೋ ಸಂದೇಶವನ್ನು ಅಹಿಂಸಾ ಪ್ರವೃತ್ತಿಯ ಆಕಳ ಆಗಬೇಕು. ಪುಣ್ಯಕೋಟಿಯ ಕಥೆ ಕೇಳಿದವರಿಗೆ ಹೆಚ್ಚು ಗೋವಿನ ಅಹಿಂಸೆಯ ಬಗ್ಗೆ ಹೇಳೋ ಕಾರಣ ಇಲ್ಲ. ಹಾಗಾಗಿ ಅಹಿಂಸೆಯ ಪ್ರವೃತ್ತಿ ಅಂದರೆ ಆಕಳ. ತಿನ್ನೋದು ಹುಲ್ಲು, ಸಮಾಜಕ್ಕೆ ಅದು ಕೊಡೋದು ಹಾಲು.
ಈ ಥರದ ಪ್ರವೃತ್ತಿಯವರಿಗೆ ಸಾತ್ವಿಕರು ಅಂತ ಕರೀತಾರೆ. ಮನುಷ್ಯ ಎಲ್ಲರ ಹತ್ರ ಅನಿಸ್ಕೊಂಡು ಆಡಿಸ್ಕೊಂಡು ಆದರೆ ತಾನು ಮಾತ್ರ ಸಮಾಜಕ್ಕೆ ಹಾಲು ಕೊಡುವ ಹಸುವಿನಂತಾದ ಅಂದರೆ ಭಗವಂತ ಅವನಿಗೆ ಸಿಗ್ತಾನೆ ಅನ್ಲಿಕ್ಕೆ ಬ್ರಹ್ಮನಿಗೆ ಭಗವಂತ ಸಿಕ್ಕಿದ್ರಿಂದ ಸಂದೇಶ ಪುರಾಣ ಕೊಡ್ತದೆ ಅಂತ ಅರ್ಥ. ಕರು ಶಿವನಾದ ಅಂತ ಪುರಾಣ ಹೇಳಿದೆ. ಶಿವ ಕರು ಆದ ಅಂದ್ರೆ ಅರ್ಥ ಏನು? ಕರು ಏನು ಮಾಡ್ತದೆ? ಸ್ವತಂತ್ರ ಉಪಜೀವಿಸುವ ಶಕ್ತಿ ಅದಕ್ಕಿರಲ್ಲ. ಆಕಳ ಹಾಲು ಉಪಜೀವಿಸಿಕೊಂಡಿರ್ತದೆ. ಹಾಗಾಗಿ ಶಿವ ಬ್ರಹ್ಮನನ್ನು ಉಪಜೀವಿಸಿಕೊಂಡಿದ್ದೇನೆ ನಾನು, ಬ್ರಹ್ಮ ದೇವರನ್ನು ಹುಡುಕುವಾಗ ಅವನ ಜೊತೆಗೆ ಹೋಗಿ ದೇವರನ್ನು ನಾನೂ ನೋಡ್ತೇನೆ ಅಂತ ಜಗತ್ತಿಗೆ ತಿಳಿಸಿಕೊಟ್ಟ. ನಾವು ನೇರ ಭಗವಂತನನ್ನು ಹುಡುಕ್ಲಿಕ್ಕೆ ಆಗ್ತದೋ ಇಲ್ಲೋ. ಒಬ್ರು ಯಾರೋ ದೇವರನ್ನು ಹುಡುಕಿದವರು ಇರ್ತಾರೆ, ಮಂತ್ರಾಲಯ ರಾಯರಂಥವ್ರು. ಅವರ ಹಿಂದೆ ನಾವು ಕರುಗಳಾಗಿ ಹೋಗಿಬಿಟ್ರೆ ದೇವರು ಅವ್ರಿಗೆ ಕಂಡಿರ್ತಾನೆ, ನಮಗೂ ಕಾಣ್ತಾನೆ ಅನ್ನೋ ಸಂದೇಶವನ್ನ ಕರುವಾಗಿ ಶಿವ ಸಮಾಜಕ್ಕೆಲ್ಲ ಸಂದೇಶ ಕೊಟ್ಟ ಅಂತ ತಿಳ್ಕೊಳ್ಬೇಕು. ಹಾಗೆ ಗೋಪಾಲಿ ಲಕ್ಷ್ಮಿ ಆದ್ಲು. ಗೋಪಾಲಿ ತುರಮಾ ಅಂತ ಪುರಾಣದ ವಾಕ್ಯ. ಗೋಪಾಲಿ ಯಾಕಾದ್ಲು ಲಕ್ಷ್ಮಿ? ಭಗವಂತನ ಸಹಧರ್ಮಿಣಿ. ಭಗವಂತ ಯಾವೆಲ್ಲ ರೂಪ ಗುಣಗಳನ್ನು ಧರಿಸಿರ್ತಾನೆ ಆ ರೂಪ ಗುಣಧರ್ಮ ಕ್ರಿಯೆಗಳನ್ನು ಲಕ್ಷ್ಮಿಯೂ ಮಾಡ್ತಾಳಂತ. ಸಹಧರ್ಮಿಣಿ ಅಂತ ಲೋಕದಲ್ಲಿ ಪ್ರಸಿದ್ಧವಾದ ಹೆಸರಿದೆ ಅಷ್ಟೇ. ಕೃಷ್ಣನಾದಾಗ ಗೋಕುಲದಲ್ಲೆಲ್ಲ ಕೃಷ್ಣ ಗೋಪಾಲಕನಾದ. ಗೋಗೋಪ ವೃಂದ ಪಾಲಕಃ ಅಂತ ಭಾಗವತ ಹೇಳ್ತದೆ. ಅದನ್ನು ನೋಡಿದ್ಲು ಲಕ್ಷ್ಮಿ. ತನಗೆ ಗೋಪಾಲಿ ಆಗೋ ಪ್ರಸಂಗ ಬಂದಿರಲಿಲ್ಲ. ಸಹಧರ್ಮಿ ಅಂತ ನಾನು ಅನಿಸ್ಕೊಂಡು, ಸಹಧರ್ಮಿಣಿ ಅಂತ ಅನಿಸ್ಕೊಂಡು ಗೋಪಾಲಿ ಆಗದೆ ಹೋದರೆ ಅದರಲ್ಲೊಂದು ನ್ಯೂನತೆ ಉಳಿದು ಬಿಡ್ತದೆ ಅಂತ ಹೇಳಿ ಪ್ರಾಯ ಕಲಿಯುಗದೊಳಗೆ ದೇವರನ್ನು ಹುಡುಕ್ಲಿಕ್ಕೆ ಅವಳು ಗೋಪಾಲಿ ಆದ್ಲು ಅಂತ ಹಿರಿಯರು ಅದನ್ನು ವ್ಯಾಖ್ಯಾನಿಸಿ ತಿಳಿಸ್ತಾರೆ. ಈ ಅರ್ಥದಲ್ಲಿಯೂ ಸಹಧರ್ಮಿಣಿ ಆಗಿದ್ದಾಳಂತೆ ಲಕ್ಷ್ಮಿ. ಅಂತೂ ಲಕ್ಷ್ಮಿ ಆ ಆಕಳ ಕರನ್ನು ಕರ್ಕೊಂಡು ಚೋಳರಾಜನ ಆಸ್ಥಾನಕ್ಕೆ ಬಂದ್ಲು. ಇಂತಿಷ್ಟು ಮೌಲ್ಯಕ್ಕೆ ಅಂತ ಅದನ್ನು ಮಾರಾಟ ಮಾಡ್ತಾಳೆ ಅಂತ ಪುರಾಣದ ಕಥೆ. ಆತ ಚೋಳರಾಜ ಆಕಳು ಬಹಳ ಹಾಲು ಕೊಡ್ತದೆ ಎಂದಾಗ ನಾಳೆ ದೇವರ ಅಭಿಷೇಕಕ್ಕೆ ನೈವೇದ್ಯಕ್ಕಾಯಿತು ಅನ್ನೋ ಮನೋಭಾವ ಬರಬೇಕಿತ್ತು. ಅವನ ಮನಸ್ಸಿನೊಳಗೆ ಸಣ್ಣ ವಯಸ್ಸು ನನ್ನ ಮಗನಿಗೆ ದಷ್ಟಪುಷ್ಟವಾಗಿ ಬೆಳಿಲಿಕ್ಕೆ ಆಕಳ ಕೊಂಡ್ಕೋತೇನೆ ಅಂತ ಬಂತಂತ. ಇದೇ ನಮ್ಮ ಮನಸ್ಸಿನಲ್ಲಿ ಬರಬೇಕಾದ ಭಾವ. ದೇವರಿದ್ದಾನೆ, ಅಭಿಷೇಕ ಮಾಡಬೇಕು, ನೈವೇದ್ಯ ಮಾಡಬೇಕು, ಆಮೇಲೆ ಆ ದೇವರ ನೈವೇದ್ಯ ಆದದ್ದು ಅಭಿಷೇಕ ಆದದ್ದು ಮಕ್ಕಳಿಗೆ ಅಲ್ವೇ? ಆ ಭಾವ ಅವನಲ್ಲಿ ಬರಲಿಲ್ಲ. ನನ್ನ ಮಗ ದಷ್ಟಪುಷ್ಟವಾಗಿ ಬೆಳೆದ್ರೆ ಸಾಕು ಅಂತ ಭಾವ ಬಂದ್ಬಿಡ್ತು. ನೋಡಿ, ಭಾಗವತದ ಧರ್ಮ ಬಹಳ ಸುಲಭ, ಸರಳ. ಉಪಯೋಗಿಸೋದೆಲ್ಲ ನಾವೇ. ದೇವರಿಗೆ ಅಂತ ಹೇಳಿ ಉಪಯೋಗಿಸಿದ್ರೆ ಧರ್ಮ ಆಗಿಬಿಡ್ತದಂತ. ಅಷ್ಟನ್ನು ಮಾಡ್ಲಿಕ್ಕೆ ತಯಾರಿಲ್ಲ ಅಷ್ಟೆ. ಬಟ್ಟೆ ಹಾಕ್ಕೊಳ್ಳೋದು ನಾವೇ, ಕೊಂಡುಕೊಳ್ಳೋದು ನಾವೇ, ಗಳಿಸೋದು ನಾವೇ. ಆ ಗಳಿಸಿದ್ದು, ಕೊಂಡುಕೊಂಡದ್ದು, ಹಾಕ್ಕೊಳ್ಳುವಾಗ ಇದ್ರ ಹಿಂದೆ ಒಬ್ಬ ಪ್ರೇರಕ ಶಕ್ತಿ ಒಳಗೆ ಬಿಂಬನಿದ್ದಾನೆ ಅಂತ ಇಷ್ಟು ಸ್ಮರಣೆ ಮಾಡಿದರೆ ಧರ್ಮ ಆಗಿಬಿಡ್ತದಂತ. ನಾವಷ್ಟು ಮಾಡ್ಲಿಕ್ಕೆ ಒಲ್ಲಿವು. ಇದೇ ವಿಚಿತ್ರ. ಎಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ, KYC ಫಾರ್ಮ್ ಒಂದು ತುಂಬು ಅಂದ್ರೆ ಒಲ್ಲೆ ಅಂತಾನೆ. ಇದು ಯಾವ ನ್ಯಾಯ ಹೇಳ್ರಿ? ಇಟ್ ಸಿಂಪಲ್ ಆಗಿದೆ. ಒಂದು KYC ತುಂಬೋ ಮಾರಾಯ, ಅದು ನಿನ್ನ ಆಧಾರ ಕಾರ್ಡ್ನಲ್ಲಿರೋ ನಂಬರ್ ಹಾಕು ಅಂದ್ರೆ ಅದನ್ನು ಮಾಡ್ಲಿಕ್ಕೆ ಮೈಗಳ್ಳ. ಹಾಗೆ ಭಾಗವತ ಧರ್ಮ ಮನುಷ್ಯನಿಗೆ ಬಹಳ ಸುಲಭವಾದರೂ ಮಾಡಲಿಕ್ಕೆ ಎಡುತ್ತಾನೆ. ಚೋಳರಾಜ ತನ್ನ ಮಗನಿಗೆ ಅಂತ ಯಾವಾಗ ಅದನ್ನು ದೇವರನ್ನು ಮರೆತು ವರ್ತಿಸಿದ, ಅದು ಅವನಲ್ಲಿ ಅಪರಾಧ ಆಯಿತು. ಸ್ಥಾನ ದೊಡ್ಡದಿರ್ತದಲ್ಲ, ಅವರು ತಪ್ಪು ಸಣ್ಣದು ಮಾಡಿದ್ರು ಅದು ದೊಡ್ಡದಾಗಿ ಅವರಿಗೆ ಫಲ ಕೊಡ್ತದಂತ. ಇದೇ ನಿಯಮ. ಸಣ್ಣ ಸಣ್ಣ ಸ್ಥಾನದಲ್ಲಿರೋರು ತಪ್ಪು ಮಾಡಿದರೆ ಸಣ್ಣ ಸಣ್ಣ ಶಿಕ್ಷೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ತಪ್ಪು ಮಾಡಿದರೆ ಅದಕ್ಕೆ ದೊಡ್ಡ ಶಿಕ್ಷೆ. ಇದು ಅನಿವಾರ್ಯ. ಹಾಗಾಗಿ ಅವನಿಗೆ ಶಿಕ್ಷೆ ಹಾಕುವ ಹಾಗೆ ಭಗವಂತ ತಾನೇ ತಲೆಯ ಮೇಲೆ ಕುಠಾರದ ಏಟು ತಗೊಂಡು ಶಿಕ್ಷೆಯನ್ನು ಚೋಳರಾಜನಿಗೆ ಹಾಕಿದ್ನಂತ. ಏಟು ಹಾಕಿದ್ದು ರಾಜನಲ್ಲ, ಏಟು ಹಾಕಿದ್ದು ಗೋಪಾಲಕ ಅಂತ ಪುರಾಣದ ಕಥೆ. ಹಾಕಿಸ್ಕೊಂಡದ್ದು ಭಗವಂತ, ಆಕಳ ತಲೆ ಮೇಲೆ ಬೀಳಬಾರ್ದು ಅಂತ. ಎಂಥ ವಿಚಿತ್ರ ಘಟನೆ ಇದು ಅಂದರೆ ಕಥೆ ಬಹಳ ಪ್ರಸಿದ್ಧ. ಭಗವಂತ ಯೋಚಿಸಿದ, ಆ ಏಟು ಬೀಳುವಾಗ ಒಂದು ದಳ ತುಳಸಿ ಪತ್ರ ನನ್ನ ತಲೆ ಮೇಲೆ ಏರಿಸಿದ್ರೇ ರಕ್ಷಣೆ ಮಾಡ್ತೀನಿ ಅಂತ ನನ್ನ ಪಣ ಇದೆ. ದಿನಾ ಹಾಲನ್ನೇ ಸುರಿಸಿದೆ ಈ ಆಕಳ ಬಂದು, ಇದ್ರ ತಲೆ ಮೇಲೆ ಕುಠಾರದ ಏಟು ಹಾಕೋದು ಅಂದ್ರೆ ಏನರ್ಥ? ಅದನ್ನು ಯಾವ ಕಾರಣಕ್ಕೂ ನಾನು ಸಹಿಸಲ್ಲ ಭಕ್ತವತ್ಸಲ ಅಂತ ಹೇಳಿ
ಅದನ್ನು ಆ ಕಡೆ ಸರಿಸಿದ ಗೋವಿಂದ ಸ್ವಯಂ ದಧಾರ ಫಾಲೇಸ್ಮಿನ್, ತಾನೇ ಕುಠಾರದ ಏಟ್ ಹಾಕೊಂಡ್ಬಿಟ್ನಂತೆ. ಆಕಳ ಬದುಕಿಸ್ಲಿಕ್ಕೆ ಬರ್ತಾ ಇದ್ದ ದೇವರಿಗೆ ತನ್ನ ಬದುಕಿಸ್ಕೊಳ್ಳಿಕ್ಕೆ ಬರಲಿಲ್ವೇನು? ಇದೇನು ಆಕ್ಸಿಡೆಂಟ್ ಅಂತ ಕಥೆ ಅಲ್ಲ, ಆಕಸ್ಮಿಕ ಅಲ್ಲ, ಬುದ್ಧಿಪೂರ್ವಕವಾಗಿ ತಲೆಗೆ ಹಾಕ್ಕೊಂಡ ಅಂತ ಪುರಾಣ ಸ್ವಯಂ ದಧಾರ ಅಂತ ಶಬ್ದವನ್ನು ಪ್ರಯೋಗ ಮಾಡಿಬಿಟ್ಟಿದೆ. ಆಕಸ್ಮಿಕವಾಗಿ ತಲೆ ಮೇಲೆ ಏಟು ಬಿತ್ತು ಅಂತ ಆಗಿದ್ರೆ ದಧಾರ ಅಂತ ಸ್ವಯಂ ಅಂತ ಹೇಳ್ತಿರ್ಲಿಲ್ಲ ಪುರಾಣ. ಹಾಗಾದ್ರೆ ಅದರಲ್ಲಿ ಏನೋ ಒಂದು ಸಂದೇಶ ಇರಬೇಕು. ಆಕಳು ತಲೆ ಮೇಲೆ ಏಟು ಬೀಳದಂತೆ ಮಾಡಿ ಕೊಡ್ಲಿ ತನ್ನ ತಲೆ ಮೇಲೆ ಬೀಳೋ ಹಾಗೆ ಯಾಕೆ ಮಾಡಿಕೊಂಡ? 7 ತಾಳ ಪ್ರಮಾಣದಷ್ಟು ರಕ್ತ ಸುರಿತು ಅಂತಿದೆ. 7 ತಾಳ ಪ್ರಮಾಣೇನ, 7 ತಾಳ ಪ್ರಮಾಣದಷ್ಟು ರುಧಿರಸ್ರಾವ ಆಯ್ತಂತೆ. ಕೋಡಿ ಹರಿದಾಗ ಹರಿದಿದೆ ರಕ್ತ. ಯಾಕೆ ಹಾಗೆ ಮಾಡಿದ? ಅದಕ್ಕೆ ಹೇಳ್ತಾರೆ ಹಿರಿಯರು, ನನ್ನ ದಿನಾ ಅಭಿಷೇಕ ಮಾಡಲಿಕ್ಕೆ ಬರ್ತಿದ್ದ ಆಕಳ ಅದು ನನ್ನ ಪರಮ ಭಕ್ತ. ನನ್ನ ಭಕ್ತರ ತಲೆ ಮೇಲೆ ಯಾರಾದರೂ ಏಟ್ ಹಾಕ್ಲಿಕ್ಕೆ ಬಂದರೆ ಅವ್ರ ತಲೆ ಮೇಲೆ ಬೀಳಲ್ಲ, ನನ್ನ ತಲೆ ಮೇಲೆ ಬೀಳ್ತದೆ ಅನ್ನೋ ಎಚ್ಚರಿಕೆಯನ್ನ ನಮಗೆಲ್ಲ ಕೊಡಬೇಕಾಗಿತ್ತಂತ. ನಾವು ದೇವರ ಭಕ್ತರನ್ನ ಅಣಕಿಸ್ತೇವೆ, ಹೀಯಾಳಿಸ್ತೇವೆ, ಬೈತೇವಿ, ವ್ಯಂಗ್ಯ ಮಾಡ್ತೇವಿ. ಅದು ನಮಗೆ ಗೊತ್ತಾಗಲ್ಲ. ಅದು ಭಕ್ತರನ್ನು ಮಾಡಿರಲ್ಲ, ಅದು ನೇರ ದೇವರ ತಲೆಗೆ ಏಟು ಕೊಟ್ಟಿರ್ತೇವಂತ. ಈ ಎಚ್ಚರಿಕೆ ಕೊಡಬೇಕಿದೆ ಸಮಾಜದಲ್ಲಿ. ಅಪ್ಪಿ ತಪ್ಪಿ ಆಸ್ತಿಕರನ್ನ, ದೇವರ ಭಕ್ತರನ್ನ, ಶ್ರದ್ಧಾಳುಗಳನ್ನ ಹೀಯಾಳಿಸ್ಬೇಡ, ಅವ್ರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡ, ಅವ್ರ ತಲೆಗೆ ಏಟು ಹಾಕಬೇಡ, ಅವರನ್ನ ಹಿಂಸೆ ಮಾಡಬೇಡ. ಈ ತತ್ವ ತಿಳಿಸ್ಬೇಕು. ಯಾರ್ಯಾರು ದೇವರ ಭಕ್ತರ ತಲೆ ಮೇಲೆ ಏಟು ಹಾಕ್ಲಿಕ್ಕೆ ಹೋಗ್ತಾರೆ ಆ ಏಟುಗಳೆಲ್ಲ ನನ್ನ ತಲೆಗೆ ತಗೊಳ್ತೇನೆ ಅನ್ನೋ ಸಂದೇಶವನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ ಅಂತ ಭಾವಿಸ್ಬೇಕು. ತಪ್ಪಿತಸ್ಥ ಗೋಪಾಲಕನಾದ, ಅವನ ತಪ್ಪಿಗೆ ಶಿಕ್ಷೆ ಯಾರಿಗೆ ಕೊಟ್ಟ ಅಂತಿದೆ ಪುರಾಣ? ಚೋಳರಾಜನಿಗೆ ಅಂತ. ಕಾರಣ ಶ್ರೀಹರಿನೇ ಕೊಟ್ಟಿದ್ದಾನೆ. ಯಾರು ಅಪರಾಧ ಮಾಡ್ತಾರೆ ಅವರಿಗೆ ಶಿಕ್ಷೆ ಅನ್ನೋದು ನಾವು ತಿಳ್ಕೊಂಡ ನೀತಿ. ಆದರೆ ಭಗವಂತ ಒಂದು ದಂಡ ನೀತಿಯನ್ನು ಹೇಳ್ದ. ಯಜಮಾನ ಪರೋ ಯಸ್ತು, ಲೋಕದಲ್ಲಿ ಮನೆ ಯಜಮಾನನಿಗೆ ಜವಾಬ್ದಾರಿ ಹೆಚ್ಚಂತೆ. ಸ್ತ್ರೀ ಪುತ್ರಾದ್ಯೈ ಕೃತಂ ಕರ್ಮ, ಅಪರಾಧ ಮನೆಯೊಳಗಿರೋ ಹೆಣ್ಣುಮಗಳು ಅಥವಾ ಮಕ್ಕಳು ಅಥವಾ ಭೃತ್ಯರು ಮಾಡಿದರೂ ಅದು ದೋಷ ಮಾತ್ರ ಯಾರಿಗೆ ಬರ್ತದೆ ಅಂತ ಹೇಳಿಬಿಟ್ಟ ದಂಡ ನೀತಿಯನ್ನ ಯಜಮಾನನಿಗೆ ಬರ್ತದೆ ಅಂತ ಭಗವಂತ ಹೇಳಿದ್ದಾನೆ. ಇದು ಎಲ್ಲ ಯಜಮಾನರಾದವರಿಗೆ ಕೊಡುವ ಎಚ್ಚರಿಕೆ ಪುರಾಣ. ನೀನು ರಾಜನಾಗಿ ನಿನ್ನ ಭೃತ್ಯ ಗೋಪಾಲಕನೇ ಏಟು ತಲೆ ಮೇಲೆ ಹಾಕಿದ್ರೂ ಕೂಡ ಅವನಿಗೆ ರಾಜನಾದದ್ರಿಂದ ಇದರ ಶಿಕ್ಷೆ ನಿನಗೆ ಅಂತ ಅನ್ನಂತೆ ಭಗವಂತ. ಇದು ಎಲ್ಲ ಪದವಿಯನ್ನು ಅಲಂಕರಿಸೋರಿಗೆ ಇರಬೇಕಾದ ಜವಾಬ್ದಾರಿ. ಪದವಿ ಎಲ್ಲ ಕಡೆಯಲ್ಲಿ ಇವತ್ತು ಕಿತ್ಕೊಂಡು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ಬೇಕು ಅಂತ. ಆದರೆ ಅದರ ಬಾಧ್ಯಸ್ಥಿಕೆ, ಅಲ್ಲಿ ನಡೆಯುವಂಥ ಆಗು ಹೋಗುಗಳು ಮಾತ್ರ ಯಾರಿಗೂ ಬೇಡವಾಗಿದೆ. ಇದು ಎಂಥ ವಿಪರ್ಯಾಸ. ಭಗವಂತ ಅದನ್ನು ಎಚ್ಚರಿಕೆಯನ್ನು ಕೊಟ್ಟ. ನೀನು ಯಜಮಾನ, ನೀನು ರಾಜ, ಇವರು ಮಾಡಿದ ಅಪರಾಧಕ್ಕೆ ಹೊಣೆ ನೀನು ಅಂತ ಮಾಡಿದ. ಸರಿ, ಅವನಿಗೆ ಆ ಶಿಕ್ಷೆ ಆಯಿತು ಅಂತ. ಅದು ಒಂದು ಕಾರಣ. ಹಿಂದೆ ಹೇಳಿದಂತೆ ತನ್ನ ಮಗನಿಗೋಸ್ಕರ ಅಂತ ಹೇಳಿ ಅವನು ಯಾವಾಗ ಆ ಆಕಳನ್ನು ಕೊಂಡುಕೊಳ್ತೇನೆ ಅಂತ ಹೋದ್ನಲ್ಲ, ಅದೂ ಒಂದು ಕಾರಣ. ದೇವರ ವಾತ್ಸಲ್ಯ ಎಷ್ಟು ಚೋಳರಾಜನ ಮೇಲೆ. ಕ್ಷಮ ಮಾಡು, ತಪ್ಪಾಯಿತು ನಾನು ಮಾಡಿದ್ದು ಅಂತ ಕೇಳಿಕೊಂಡ ರಾಜ. ಶುಕ್ರವಾರದ ದಿವಸ ಸಾಯಂಕಾಲದಲ್ಲಿ ಮುಂದೆ ಆಕಾಶ ರಾಜ ನನ್ನ ವಿವಾಹ ಕಾಲದಲ್ಲಿ ಕೊಡುವಂತಹ 100 ಭಾರದ ರತ್ನ ಕಿರೀಟ, ನಾನದನ್ನು ಧರಿಸಿದಾಗ ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿತದೆ. ಆ ರೂಪ ನೋಡೋ ಭಾಗ್ಯ ನಿನಗೆ ಕೊಟ್ಟಿದ್ದೇನೆ. 6 ಘಳಿಗೆ ಆನಂದ ನಿನಗೆ ಅನುಭವಕ್ಕೆ ಬರ್ತದೆ ಅಂತಂದಿದ್ದಾನೆ. ಘಟಿಕಾ ಷಟ್ಕ ಮಾತ್ರೇಣ ಅಂತ ವಾಕ್ಯ. ದೇವರ ಕಣ್ಣಲ್ಲಿ ಆನಂದ ಬಾಷ್ಪ ಸುರದ ರೂಪ ಚೋಳರಾಜನಿಗೆ ನೋಡೋ ಭಾಗ್ಯ. ಪಿಶಾಚಿ ಆಗುವಂತ ಶಾಪ ಕೊಟ್ಟಿದ್ದಾನೆ, ಪ್ರತಿಯಾಗಿ ಮತ್ತೆ ಅವನಿಗೆ ವರ ಕೊಟ್ಟಿದ್ದಾನೆ ಅಂತ ಪುರಾಣ ಹೇಳ್ತದೆ. ಏನಿದ್ರ ಸಂದೇಶ? ಭಗವಂತನಿಗೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಾಮರ್ಥ್ಯ ಇದೆ ಅಂತ ಪುರಾಣ ಹೇಳ್ತದೆ. ಇದನ್ನು ಯೋಚಿಸ್ತಾ ಇರಬೇಕು ದೇವರ ಬಗ್ಗೆ ಚಿಂತನೆ ಮಾಡುವವರು. ಪಿಶಾಚಿ ಆದಾಗ ನೀರು ಸುದ ಕುಡಿಲಿಕ್ಕೆ ಅವಕಾಶ ಇಲ್ಲಂತೆ. ಅಷ್ಟು ಘೋರ ಜನ್ಮ ಪಿಶಾಚಿ ಜನ್ಮ ಅಂದರೆ. ಆದರೆ ದೇವರ ಅಘಟಿತ ಘಟನಾ ಶಕ್ತಿ ಎಂಥದ್ದು ಅಂದರೆ, ತಪ್ಪಿತಸ್ಥನಿಗೆ ಪಿಶಾಚಿ ಆಗುವಂತ ಶಾಪ ಕೊಟ್ಟಿದ್ದೂ ಸರಿ,
ತನ್ನ ಸಾಮರ್ಥ್ಯದಿಂದ ಅದೇ ಜನ್ಮದಲ್ಲಿ ಆನಂದವನ್ನು ಅನುಭವಿಸು ಅಂತ ಹೇಳಿದ್ನಂತೆ. ಯಾವ ಜನ್ಮ ಸದಾ ದುಃಖ ಅನುಭವಿಸೋದು ಅಂತ ನಾವು ಕೇಳಿದೇವೋ ಆ ಜನ್ಮದೊಳಗೂ ಕೂಡ ತನ್ನ ಸಾಮರ್ಥ್ಯ ಎಷ್ಟು ಅಂತ ಭಕ್ತರಿಗೆ ತೋರಿಸ್ಲಿಕ್ಕೆ ಆನಂದ ಅನುಭವಿಸು ಅಂತ ಅನ್ಬೇಕು. ಇದಲ್ವೇ ಭಗವಂತನ ಕರುಣೆ ಅಂದರೆ? ಇದನ್ನೂ ಆಲೋಚನೆ ಮಾಡಬೇಕು. ನಮ್ಮ ಬದುಕಿನಲ್ಲಿ ಎಷ್ಟೋ ಕರ್ಮಗಳಿದ್ದಾವೆ ನಮಗೆ. ನಾವೆಲ್ಲ ಸುಮ್ಮನೆ ಕಾಣ್ತಿದ್ದೇವಷ್ಟೇ, ಒಳಗಿಂದ ಪಿಶಾಚಿ ಗಿಶಾಚಿ ಆಗೇವೋ ಏನೋ ಯಾರಿಗೆ ಗೊತ್ತು. ಅಂದರೆ ಅದರ ಗುಣಧರ್ಮಗಳು ಬಂದಿರ್ತಾವೆ ಕೆಲವೊಮ್ಮೆ ನಮ್ಮಲ್ಲಿಯೂ, ನಮ್ಮಲ್ಲಿ ನಮ್ಮ ಮನೆ ಸದಸ್ಯರಲ್ಲಿ ಚೆನ್ನಾಗಿ ಬಂದಿರ್ತಾವೆ, ಹೇಳಲಿಕ್ಕೆ ಬರಲ್ಲ. ಅಂಥಂಥ ಜನ್ಮ ಎಲ್ಲ ಇದ್ರೂ ಸುಖ ಪಡ್ತಿರಲ್ಲ. ಪಿಶಾಚಿ ಹೇಗೆ ಅನುಭವಿಸ್ತದೆ ಸದಾ ದುಃಖ, ಹಾಗೆ ನಾವು ದುಃಖವನ್ನು ಅನುಭವಿಸ್ತಿರ್ತೀವಿ. ಆದರೆ ದೇವರ ಇಂಥ ಕಥೆಗಳನ್ನು ಕೇಳಿ ಅವನನ್ನು ಶರಣು ಹೋದರೆ ಎಷ್ಟು ಪ್ರಬಲವಾದ ಕರ್ಮ ಇದ್ರೂ ಕೂಡ ಅವನನ್ನು ಶರಣು ಹೋದದ್ದಕ್ಕೆ ಭಗವಂತ ಆನಂದವನ್ನು ಕೊಡಬಲ್ಲ ಅಂತ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅನ್ನೋ ಶಕ್ತಿಯನ್ನು ಇಲ್ಲಿ ಪ್ರಕಟ ಮಾಡಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಮುಂದಿನ ಕಥೆ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ, ಶತಾನಂದರು ಜನಕರಾಜರಿಗೆ ಹೇಳ್ತಾ ತಿಳಿಸ್ತಾರೆ. ಭಗವಂತ ಶಾಪ ಕೊಟ್ಟ ಮೇಲೆ ಮುಂದೆ ತಾನು ಔಷಧಿಗೆ ಅಂತ ಹುಡುಕ್ತಾನೆ. ವಲ್ಮೀಕದಲ್ಲಿದ್ದವನು ಔಷಧಿಗೆ ಹುಡುಕ್ತಾನೆ. ಯಾರನ್ನು ಕರೆದ ಔಷಧಿಗೆ? ಬೃಹಸ್ಪತ್ಯಾಚಾರ್ಯರನ್ನು ಕರೆದ ಅಂತ ಪುರಾಣ ಹೇಳ್ತದೆ. ಬೃಹಸ್ಪತಿ ಅಂದರೆ ಗ್ರಹಗಳಲ್ಲಿ ದೇವಗುರು ಅಂತನಿಸಿದ ಮಹಾನುಭಾವ. ಅವನಿಗೆ ವೈದ್ಯಶಾಸ್ತ್ರದಲ್ಲಿ ಪರಿಣತಿ ಇದೆ ಅಂತ. ಬೃಹಸ್ಪತ್ಯಾಚಾರ್ಯರಿಗೆ ಗೊತ್ತಿಲ್ಲದ ವಿದ್ಯೆನೇ ಇಲ್ಲ, ಅಷ್ಟು ವಿದ್ಯಾಪಾರಂಗತರು ಅಂತ ನಾವು ಕೇಳ್ತೇವೆ. ಸ್ಮರಣೆ ಮಾತ್ರದಿಂದ ಬಂದ. ಏನು ಬೇಕು ಅಂದರೆ ಕ್ಷೀರ ಮೌದುಂಬರಂ, ಹತ್ತಿ ಹಣ್ಣಿನ ಎಲೆಯನ್ನು ತಗೊಂಡು ಅಲ್ಲಿರುವ ಹತ್ತಿ ತೆಗೆದು ಒಂದಿಷ್ಟು ಹಾಲಲ್ಲಿ ಅದನ್ನು ಅದ್ದಿ ತಲೆ ಮೇಲೆ ಕಾರ್ಪಾಸ ಹತ್ತಿ ಒಳಗದ್ದಿ ಅದನ್ನು ತಲೆ ಮೇಲೆ ಇಟ್ಟುಕೊಳ್ಬೇಕು ಅಂತ ಹೇಳ್ದ ಅಂತ ಒಂದು ಔಷಧಿ ಹೇಳ್ತದೆ ಪುರಾಣ. ನೋಡಿ, ಒಂದು ಪುರಾಣದ ಕಥೆ ಒಂದೆಡೆ ಆಯುರ್ವೇದ, ಇನ್ನೊಂದೆಡೆಯಲ್ಲಿ ನೀತಿಶಾಸ್ತ್ರ, ಮತ್ತೊಂದೆಡೆಯಲ್ಲಿ ದಂಡಶಾಸ್ತ್ರ ಎಲ್ಲ ಇದೆ ಪುರಾಣದಲ್ಲಿ. ಆಗಲೇ ಹೇಳಿದ್ದು ದಂಡ ನೀತಿ ಭಗವಂತ ತಿಳಿಸಿದ್ದು. ಈಗ ನೋಡಿದರೆ ಆಯುರ್ವೇದ ವೈದ್ಯಶಾಸ್ತ್ರ. ವೈದ್ಯಶಾಸ್ತ್ರ ವಿಶಾರದಂ ಬೃಹಸ್ಪತಿಂ ಸಸ್ಮಾರ ಅಂತ ಪುರಾಣ ಇದೆ. ಬೃಹಸ್ಪತಿ ಹೇಳಿದ ಔಷಧಿಯನ್ನು ಭಗವಂತ ತಲೆಗೆ ಹಚ್ಚಿ ಗಾಯ ಮಾಯೋ ಹಾಗೆ ಮಾಡಿಕೊಂಡ ಅಂತ. ಭಗವಂತ ಅಪ್ರಾಕೃತ, ಚಿನ್ಮಯ, ಸಾಕಾರ, ಚಿದಾನಂದ, ಅವನ ತಲೆಗೆ ಗಾಯ ಆಯಿತು ಅಂತಂದ್ರೆ ನಂಬಲಿಕ್ಕೆ ಸಾಧ್ಯನಾ? ರಕ್ತ ಸುರಿತು ಅಂದರೆ ನಂಬೋದೆ? ಹೇಗೆ ಅರ್ಥೈಸ್ಕೊಳ್ಬೇಕು? ಪ್ರಾಕೃತೋ ದರ್ಶಯತಿ ಅಂತ ಹಿರಿಯರು ಹೇಳ್ತಾರೆ. ಅಪ್ರಾಕೃತ ಅಪಿ ಪ್ರಾಕೃತನಂತೆ ತೋರಿಸ್ತಾನಷ್ಟೆ. ಭಕ್ತರಿಗೆ ಹಾಗೆ ತೋರಿಸಿದ್ದನ್ನೇ ನಾವು ನಿಜ ಅಂತ ನಂಬೋದು ಅಲ್ಲ ಅಂತ ಹಿರಿಯರು ಹೇಳ್ತಾರೆ. ಆದರೆ ಔಷಧೋಪಚಾರ ಮಾಡಿಕೊಂಡಲ್ಲ, ಮತ್ತೆ ವೈದ್ಯರನ್ನು ಕರೆದ್ನಲ್ಲ. ಕಲಿಯುಗದ ಸಜ್ಜನರಿಗೆ ಶಿಕ್ಷಣ ಕೊಡಬೇಕಾಗಿದೆ ಅಂತ. ಕೆಲವರು ವೈದ್ಯರು ಅಂದರೆ ಏನೋ ತಾತ್ಸಾರ ಮಾಡ್ತಾರೆ, ಇತ್ತೀಚೆಗೆ ಬೇಡಪ್ಪ ಅಂತಾರೆ. ಭಗವಂತ ಅಂದ ಕಲಿಯುಗದಲ್ಲೆಲ್ಲ ವೈದ್ಯರನ್ನು ಅವಲಂಬಿಸಬೇಕು ಅಂತ ಹೇಳ್ದ. ವೈದ್ಯರನ್ನು ಅವಲಂಬಿಸಬೇಕು, ಔಷಧಿಗಳನ್ನು ಸೇವನೆ ಮಾಡಬೇಕು. ಯಾಕಂದ್ರೆ ಕೆಲವರು ದೌಷ್ಟ್ಯ ಏನು ಅಂದರೆ ಧಾರ್ಷ್ಟ್ಯ. ದೌಷ್ಟ್ಯ ಅನ್ನೋಕ್ಕಿಂತ ಧಾರ್ಷ್ಟ್ಯ ಏನು, ಎಲ್ಲ ದೇವರು ಮಾಡಿಸ್ತಾನೆ ಅಂತ. ಇಲ್ಲ ಅಂತ ಯಾರಂದ್ರು? ಇಲ್ಲ ಅಂತಂದಿಲ್ಲ, ದೇವರೇ ಮಾಡಿಸ್ತಾನೆ. ಆದರೆ ಯಾರ ರೂಪದಲ್ಲಿ ಮಾಡಿಸ್ತಾನೆ ನಾವು ಅದನ್ನು ಅವಲಂಬಿಸಲೇಬೇಕು ಅಂತ ಪುರಾಣ ಹೇಳ್ತದೆ. ಎಲ್ಲ ವಿಷಯದಲ್ಲಿ ಶ್ರೀನಿವಾಸ ಕಲ್ಯಾಣ ನಮಗೆ ಮಾರ್ಗದರ್ಶಕ. ವಯಸ್ಸಾಗಿರ್ತದೆ, ಸಾಕಷ್ಟು ರೋಗ ರುಜಿನಗಳು ಬರ್ತಿರ್ತಾವೆ. ಆ ಕಾಲಕ್ಕೆ ವೈದ್ಯೋಪಚಾರ ಮಾಡಿಸ್ಕೊಳ್ಳೇಬೇಕು ಅಂತ ಶ್ರೀನಿವಾಸನು ತೋರಿಸಿಬಿಟ್ಟ ಕಲಿಯುಗದ ಜನರಿಗೆ. ಹೀಗೆ ಒಮ್ಮೆ ಔಷಧಿ ತರಲಿಕ್ಕೆ ಅಂತ ವಲ್ಮೀಕದಿಂದ ಹೊರ ಬಂದಾಗ ಆ ಪ್ರದೇಶ ಎಲ್ಲ ವರಾಹಸ್ವಾಮಿಯ ಅಧೀನದಲ್ಲಿ ಇತ್ತಂತೆ. ವರಾಹಸ್ವಾಮಿ ಬಂದ. ಮುಂದೆಲ್ಲ ತನ್ನ ವರಾಹದ ಸೈನ್ಯ ರಾಕ್ಷಸನನ್ನು ಕೊಂದು ಬರ್ತಿದ್ದಾನೆ. ಶ್ರೀನಿವಾಸ ಎದ್ದು ನೋಡಿದ, ಅರೇ ಯಾರೋ ಬಂದ್ರಲ್ಲ ಅಂತ ಮತ್ತೆ ವಾಲ್ಮೀಕದಲ್ಲಿ ಅಡುಕೊಂಡ ಅಂತ ಕಥೆ ಬರ್ತದೆ. ಬಹಳ ಚಂದ ಈ ಕಥೆ. ತಾನೇ ತನ್ನ ರೂಪದಿಂದ ತನ್ನನ್ನು ತಾನೇ ಮಾತಾಡಿಸ್ತಾನೆ, ತಾನೇ ನಗುತ್ತಾನೆ ಅಂತಾರೆ. ತನ್ನ ರೂಪಗಳಲ್ಲಿ ಭೇದ ಇಲ್ಲ ಅಷ್ಟೇ. ಏವಂ ಧರ್ಮಾನ್ ಪೃಥಕ್ ಪಶ್ಯನ್ ಅಂತ ಹಿರಿಯರು ಹೇಳ್ತಾರೆ. ವರಾಹನೂ ತಾನೇ, ವೈಕುಂಠದಿಂದ ಬಂದ ವಿಷ್ಣುವೂ ತಾನೇ, ಆದರೂ ಹಾಗೆ ನಟನೆ ಮಾಡಿದ. ನಟನೆ ಮಾಡುವಾಗ ನೀನು ಯಾರು ಅಂತ ಇವನು ಕೇಳಿದ ಹಾಗೆ
ನಾನು ಶ್ರೀನಿವಾಸ ಅಂತ ಇವನು ವೈಕುಂಠದಿಂದ ಬಂದಿದ್ದೇನೆ ಅಂತ ಹೇಳಿದ ಹಾಗೆಲ್ಲ ನಟನೆಯ ಕತೆ ಪುರಾಣದಲ್ಲಿ ಬರ್ತದೆ. ಯಾಕೆ ಹೀಗೆ ಮಾಡ್ದ ನಟನೆ? ದೈತ್ಯಾನ ಮೋಹನಾರ್ಥಾಯ ಅಂತ ಪುರಾಣನೇ ಹೇಳ್ತದೆ. ಅಸುರರನ್ನು ಮೋಹಗೊಳಿಸಿರಬೇಕು, ಸಜ್ಜನರಿಗೆ ಆನಂದ ಪಡಿಸಿರಬೇಕು, ದೇವತೆಗಳಿಗೆಲ್ಲ ಆನಂದ ಆಗಿರಬೇಕು. ಇದು ಅವನ ಅವತಾರದಲ್ಲಿ ಇದು ಒಂದು ಪ್ರಯೋಜನ ಇದೆ, ಅದಕ್ಕೆ ಹಾಗೆ ಮಾಡ್ತಾನೆ ಅಂತ. ನನಗೆ ನೀನು ಭೂಮಿ ಕೊಡು, ಕಲಿಯುಗ ಮುಗಿಯೋವರೆಗೂ ನಾನು ಇರ್ತೇನೆ ಅಂತಂದ. ವರಾಹಸ್ವಾಮಿ ಹೇಳ್ತಾನೆ, ಇದು ಕಲಿಯುಗ, ಯಾವುದನ್ನು ಉಚಿತವಾಗಿ ಕೊಡಬಾರದು ಅಂತಂದ. ಕಲಿಯುಗದಲ್ಲಿ ಉಚಿತ ಅಂತ ಕೊಟ್ರೆ ನನಗೊಂದು ಕೊಡ್ರಿ ನನಗೊಂದು ಕೊಡ್ರಿ ಅಂತ ಎಲ್ಲರೂ ತಗೊಳ್ತಾರೆ, ಶೋಕೇಸ್ನಲ್ಲಿ ಇಡ್ತಾರೆ, ಓದಲ್ಲ ಆ ಪುಸ್ತಕವನ್ನು. ಕಲಿಯುಗದ ಪದ್ಧತಿ ಅದು. ಯಾಕೆ? ಉಚಿತ ಕೊಟ್ರಲ್ಲ ಅಂತ ಇಸ್ಕೊಂಡು ಬಂದೆ ಅಂತಂತಾರೆ. ಎಷ್ಟು ಬೆಲೆ ಬಾಳೋ ಪುಸ್ತಕನೇ ಇರಲಿ, ಅದನ್ನೇನೋ ಪಾಪ ಪ್ರಚಾರ ಆಗಲಿ, ಎಲ್ಲರೂ ತಿಳುವಳಿಕೆ ಕೊಡಲಿ ಅಂತ ಅದು ವಿಷ್ಣು ಸಹಸ್ರನಾಮ ಎಷ್ಟು ಪುಸ್ತಕ ಶೋಕೇಸ್ನಲ್ಲಿ ಬಿದ್ದಿದ್ದಾವೋ ಏನೋ, ಭಗವದ್ಗೀತೆಗಳು ಎಷ್ಟು ಬಿದ್ದಿದ್ದಾವೋ ಏನೋ, ಕೂಡಲೇ ಧೂಳು ಹೊಡೆದು ಸ್ವಲ್ಪ ಓದಲಿಕ್ಕಾದರೂ ಪ್ರಾರಂಭ ಮಾಡಬೇಕಲ್ವೇ ನಾವು. ಉಚಿತ ಕೊಟ್ಟದ್ದಕ್ಕೆ ಬೆಲೆ ಕಡಿಮೆ. ಅದನ್ನು ಕಲಿಯುಗದ ಮುಂದೆ ನಡೆಯುವ ಈ ಸ್ಥಿತಿಯನ್ನೇ ವರಾಹ ಮೊದಲೇ ತೋರಿಸಿಬಿಟ್ಟ. ನೀನೇನೋ ವೈಕುಂಠದಿಂದ ಬಂದಿರ್ಬೋದು, ಆದರೆ ನಾನು ಕೊಡಬೇಕಾದ್ರೆ ಕಲಿಯುಗದ ವ್ಯವಸ್ಥೆಗೆ ಅನುಗುಣವಾಗಿ ಕೊಡ್ತೇನೆ. ಮೌಲ್ಯಂ ದೇಹಿ ಮಹೀಪತೆ, ಮೌಲ್ಯ ಕೊಡ್ತೇನೆ ಭೂಮಿಯನ್ನಂತೆ. ಇದು ನಮಗೆ ಕೊಟ್ಟ ಶಿಕ್ಷಣ. ಯಾವ ಕಾರಣಕ್ಕೂ ಯಾವುದನ್ನು ಈ ಕೂಡಲೇ ಉಚಿತ ಕೊಡುವ ಹುಚ್ಚಿಗೆ ಬೀಳಬೇಡ್ರಿ ಅಂತಂದ ಶ್ರೀನಿವಾಸ ವರಾಹ. ಆಯಿತು, ಹಾಗಾದರೆ ಮೌಲ್ಯ ಕೊಡ್ತೇನೆ. ಬರುವಾಗ ನಾನು ಏನು ತರಲಿಲ್ಲ ವೈಕುಂಠದಿಂದ, ಮುಂದೆ ನನ್ನ ಭಕ್ತರು ಬರ್ತಾರೆ, ನನ್ನ ಅಂತ ಆರಾಧಿಸ್ತಾರೆ, ಅಭಿಷೇಕ ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಮೊದಲು ನಿನಗೆ ಅಭಿಷೇಕ, ಮೊದಲು ನಿನ್ನ ನೈವೇದ್ಯ ಅಂತಾಗಲಿ, ಆಮೇಲೆ ನನಗೆ ಮಾಡಲಿ. ಈ ಮೌಲ್ಯಕ್ಕಿಂತ ಬೇರೆ ಮೌಲ್ಯ ಏನು ಅಂತ ಕೇಳಿದ್ದಂತೆ ಶ್ರೀನಿವಾಸ. ಕಲಿಯುಗದ ಮಾತುಗಾರರು ಹಿಂಗೆ ಇರ್ತಾರೆ ಇವಾಗೆಲ್ಲ. ಇದೇ ಥರದ ಮಾತನ್ನೇ ಶ್ರೀನಿವಾಸ ಮೊದಲೇ ಆಡಿ ವ್ಯವಹಾರ ಮಾಡಿ ತೋರಿಸಿದ. ಅದನ್ನು ಒಪ್ಪಿದ ಅವನೀಕಾಂತ ಭೂಕಾಂತನಾದ ವರಾಹಸ್ವಾಮಿ 100 ಪಾದದಷ್ಟು ಶ್ರೀನಿವಾಸನಿಗೆ ಭೂಮಿಯನ್ನು ಕೊಟ್ಟ ಅಂತ ಪುರಾಣ ಹೇಳ್ತದೆ. ಒಂದು 100 ಪಾದದಷ್ಟು ಭೂಮಿಯನ್ನು ಕೊಟ್ಟಿದ್ದಾರೆ. ಇದು ನಮಗೆ ಕೊಡುವ ಸಂದೇಶ. ಭೂಮಿ ಯಾವತ್ತಿದ್ರೂ ವರಾಹನ ಅನುಗ್ರಹದಿಂದ ಲಾಭ ಆಗ್ತದೆ. ಭೂಮಿ ಮನುಷ್ಯರಿಗೆ ಅಷ್ಟು ಸುಲಭ ಸಿಗೋದಲ್ಲ, ಸಿಗುತ್ತದೆ ಕೆಲವರಿಗೆ, ಅನುಭವಿಸ್ಲಿಕ್ಕಾಗಲ್ಲ. ಎಷ್ಟು ಭೂಮಿ ತಗೊಂಡಿಲ್ಲ ಬಹಳ ಜನ ಇವತ್ತು. ಎಲ್ಲೆಲ್ಲೆಲ್ಲೆಲ್ಲೋ ಪಾಪ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಒಂದು ಅನುಭವಿಸ್ಲಿಕ್ಕಿಲ್ಲ. ತಾನು ಮಾತ್ರ ಇರೋದು ಅದೇ ಸಣ್ಣ ಜಾಗದಲ್ಲಿ ಇರೋ ಹಾಗಾಗಿರುತ್ತೆ. ಅದಕ್ಕೆಲ್ಲ ವರಾಹನ ಅನುಗ್ರಹ ಬೇಕು. ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನಾ. ಶ್ರೀನಿವಾಸ ನೋಡಿ, ಯಾವಾಗಲೂ ಭೂಮಿಯನ್ನು ವರಾಹನ ಹತ್ರ ಇಸ್ಕೊಂಡ್ರೆ ಇನ್ನೂ ಬಿಡ್ತಾ ಇಲ್ಲ ಮಾರಾಯ, ಅಲ್ಲೇ ಇದ್ದಾನೆ. 28ನೇ ಕಲಿಯುಗ ಮುಗಿಯೋವರೆಗೂ ಬರೆದು ಕೊಟ್ಬಿಟ್ಟು. ಹಾಗಾದರೆ ಕಲಿಯುಗದ ಸಜ್ಜನರು ಶ್ರೀನಿವಾಸನನ್ನು ನೋಡಿ ಆದರೂ ಭೂಮಿ ಎಲ್ಲೇ ಪಡೆದರೂ ವರಾಹನ ಅನುಗ್ರಹದಿಂದ ಪಡೀಲಿ ಅನ್ನೋ ಸಂದೇಶವನ್ನು ಪುರಾಣ ನಮಗೆ ತಿಳಿಸ್ತದೆ ಅಂತ ಅರ್ಥ. ಅಲ್ಲೇ ಇದ್ದ ಶ್ರೀನಿವಾಸ ತಾನು ವಲ್ಮೀಕದಲ್ಲಿ ವಾಸ ಮಾಡ್ತಿರುವಾಗ ಅವನಿಗೆ ಭೋಜನಕ್ಕೆ, ಔಷಧಿ ಉಪಚಾರಕ್ಕೆ, ಆಹಾರದ ವ್ಯವಸ್ಥೆ ಮಾಡಲಿಕ್ಕೆಲ್ಲ ಬೇಕಲ್ಲ ಒಬ್ಬಳು ಸೇವಕಿ ಇರಲಿ ಅಂತ ವರಾಹಸ್ವಾಮಿ ತನ್ನ ಬಳಿ ಇದ್ದಂತಹ ಬಕುಳ ಅನ್ನೋವಳನ್ನು ಸೇವಕಿಯಾಗೂ ಕೊಟ್ಬಿಟ್ನಂತೆ. ಶ್ರೀನಿವಾಸ ಕೇಳಿದ್ದು ಭೂಮಿಯನ್ನ, ವರಾಹಸ್ವಾಮಿ ಕೊಟ್ಟದ್ದು ಭೂಮಿ ಜೊತೆಗೆ ಒಬ್ಬಳು ಸೇವಕಿಯನ್ನು ಕೊಟ್ಟನಂತೆ. ನೋಡಿ, ಲೋಕದಲ್ಲಿ ಇದನ್ನು ಅರ್ಥೈಸಿಕೊಳ್ಬೇಕು. ಬೇರೆ ಮನುಷ್ಯರ ಜೊತೆಗೆ ಮಾತ್ರ ವ್ಯವಹಾರ ಮಾಡಿದರೆ ಎಷ್ಟು ಕೇಳಿರ್ತೇವೋ ಅಷ್ಟೇ ಕೊಡ್ತಾರೆ. ದೇವರು ಹಾಗಲ್ಲ, ಕೇಳಿದ್ದು ಸ್ವಲ್ಪ ಇದ್ರೂ ಕೊಡೋದು ಬಹಳ ಕೊಡ್ತಾನೆ ಅನ್ಲಿಕ್ಕೆ ಭೂಮಿನೂ ಕೊಟ್ಟ, ಜೊತೆಗೆ ಒಬ್ಬಳು ಸೇವಕಿಯನ್ನು ಕೊಟ್ಟ ಅಂತ ಪುರಾಣ ನಮಗೆ ಸಂದೇಶ ಕೊಡ್ತದೆ. ಕೇಳಿದ್ರು ಕೂಡಲೇ ಶೌನಕರೆಲ್ಲ ಸೂತರನ್ನ, ಭಗವಂತನಿಗೆ ಕಾಲು ಒತ್ತಬೇಕು, ಔಷಧೋಪಚಾರ ಮಾಡಬೇಕು, ಷಡ್ವಿಧವಾದ ರಸಾನ್ನವನ್ನು ದಿನ ಮಾಡಿ ಬಡಿಸ್ಬೇಕು ಅಂದರೆ ಆ ಬಕುಳೆ ಸಾಮಾನ್ಯರಿರ್ಲಿಕ್ಕಿಲ್ಲ, ಅವಳು ಯಾರು ಅಂತ ಕೇಳಿದ್ರು. ಸಾಮಾನ್ಯರಾಗಲಾರ್ದು. ದೇವರ ಪಾದ ಸ್ಪರ್ಶ ಮಾಡಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯನಾ? ಅವಳ ಹಿನ್ನೆಲೆ ಹೇಳ್ತಾ ಮಹಾನುಭಾವರು ಹೇಳ್ತಾರೆ, ಸೂತರು, ಹಿಂದೆ ಅವಳೇ ಯಶೋದೆ ಆಗಿದ್ಲು. ಶ್ರೀಕೃಷ್ಣ 16,108 ಕನ್ಯರನ್ನು ಮದುವೆ ಮಾಡಿಕೊಂಡ. ಒಂದು ಮದುವೆಯೂ ಯಶೋದೆ ನೋಡ್ಲಿಕ್ಕಾಗಿರ್ಲಿಲ್ಲ ಸರಿಯಾಗಿ. ಎಲ್ಲದರೊಳಗೂ ಭಾಗವಹಿಸುವ ಆಸೆ ಇರ್ತದಲ್ಲ ತಾಯಿಗೆ.
ಯಾವ ತಾಯಿಗಿರಲ್ಲ? ಗಂಡು ಮಗನ ಹತ್ತ ಎಲ್ಲ ತಾಯಿಯಂದ್ರಿಗೆ ನನ್ನ ಮಗನ ಮದುವೆ ನಾನು ನೋಡಬೇಕು ಅಂತ ಇರ್ತದೆ. ಆ ಆಸೆ ಯಶೋದೆಗೂ ಇತ್ತಂತೆ. ಕೃಷ್ಣ ಎಲ್ಲದರಲ್ಲಿ ಅವಸರ, ಯಾವ ಫೋಟೋ ತೆಗೆದು ಆಲ್ಬಮ್ ನೋಡಿದ್ರು ನಂದೇ ಇಲ್ಲ ಅಂತಿದ್ಲತ್ ಪಾಪ ಯಶೋದೆ. ಹಾಗಾಗಿ ನಾನು ನಿನ್ನ ಮದುವೆ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದ. ನೋಡಿ, ಈಗಂತೂ ಬಾಲ್ಯ ವಿವಾಹ, ಬಾಲಕನಾಗಿ ಬಾಲ್ಯ ರೂಪವನ್ನೆಲ್ಲ ನೋಡಿದ್ದಿ, ಬಾಲತನದ ಆ ವಿಷಯಗಳನ್ನು ಕಂಡಿದ್ದಿ, ತಿಳಿದಿದ್ದಿ. ಮುಂದಿನ ಆ ವಿವಾಹ ಅಂದರೆ ಮುಂದಿನ ಕಲಿಯುಗ, ಮುಂದೆ ಬರುವಂಥ ಯುಗ ಕಲಿಯುಗ, ನೀನೇ ಬಕುಳೆಯಾಗಿ ಬಾ, ಆವಾಗ ನನ್ನ ವಿವಾಹದ ಜವಾಬ್ದಾರಿ ಎಲ್ಲ ನಿನಗೆ ಕೊಡ್ತೀನಿ ಅಂದಿದ್ದಂತೆ. ನೋಡಿ, ಹಿಂದೆ ಯಶೋದೆ ಮಾಡಿದ ಸೇವೆಗೆ ವರ ಮುಂದಿನ ಯುಗದಲ್ಲಿ ಕೊಟ್ಟಿದ್ದಾನೆ ದೇವರು. ಇದು ನಮಗೆ ಕೊಡೋ ತಿಳುವಳಿಕೆ. ಪುರಾಣ ಈಗೇನೋ ಹೇಳಿದೇವಿ, ಈಗೇನೋ ಕೇಳಿದಿರಿ, ನಾಳೆ ಫಲ ಕೊಡ್ರಿ ಅಂದ್ರೆ ಕೊಡಲ್ಲ ಅಂತಾನೆ ಭಗವಂತ. ನನ್ನ ಇಚ್ಛ ಕರ್ಮಣ್ಯೇವಾಧಿಕಾರಸ್ಥೆ ಫಲೇಶು ಮಾ ಕದಾಚನ. ನಮ್ದೆಲ್ಲ ಏನು? ಪುರಾಣ ಹೇಳಬೇಕು, ಕೇಳಬೇಕು, ಸೇವೆ ಮಾಡಬೇಕು, ಪೂಜೆ ಮಾಡಬೇಕಷ್ಟೇ. ಫಲ ಕೊಡೋ ಜವಾಬ್ದಾರಿ ಎಲ್ಲ ಭಗವಂತ ಅವನು ಯಾವಾಗ ಕೊಡ್ತಾನೋ ಅದು ಅವನಿಗೇ ಬಿಟ್ಟದ್ದು ಅಂತ ಅರ್ಥ. ಹಾಗಾಗಿ ಪುರಾಣದಲ್ಲಿ ಇದೂ ಒಂದು ಮಾಹಿತಿ ಚೆನ್ನಾಗಿ ಕೊಡ್ತಾರೆ. ಭಕ್ತರು ಮಾಡುವ ಸೇವೆಗಳಿಗೆ ಈ ಕೂಡಲೇ ಫಲ ಕೊಡಬೇಕು ಅಂತ ಭಗವಂತನನ್ನ ಗಂಟು ಬೀಳೋ ಹಾಗಿಲ್ಲ ಅಂತಾರೆ. ಹಾಗಾಗಿ ಇವಳು ಯುಗಭೇದದಿಂದ ಫಲ. ಇದಕ್ಕೆ ಮಹಾನುಭಾವಳಾದ ಪದ್ಮಾವತಿನೂ ಹೊರತಲ್ಲ ಅಂತದೆ ಪುರಾಣ ಮುಂದೆ. ಅವಳು ಯಾವುದೋ ಯುಗದಲ್ಲಿ ಸೇವೆ ಮಾಡಿದಾಳೆ, ಇನ್ಯಾವುದೋ ಯುಗದಲ್ಲಿ ಭಗವಂತನನ್ನ ವಿವಾಹ ಮಾಡಿಕೊಳ್ಳೋ ಯೋಗ ಕೊಡ್ತಾನಂತೆ. ಇದೆಲ್ಲ ನಮಗೆ ಕೊಡೋ ತಿಳುವಳಿಕೆ ಈ ಪುರಾಣ. ಮುಂದುವರೆದ ಕಥೆ ಎಷ್ಟು ಅದ್ಭುತ. ಆ ಬಕುಲೆ ಸೇವೆ ಮಾಡ್ತಾ ಇದ್ದಾಳೆ. ಭಗವಂತ ಅವಳಿಂದ ಸೇವೆ ಸ್ವೀಕರಿಸಿದ, ಅವಳಿಗೆ ಕೀರ್ತಿ ಕೊಟ್ಟ, ಅವಳಿಗೆ ಯಶಸ್ಸು ಕೊಟ್ಟ. ಒಮ್ಮೆ ಎದ್ದು ಕಿರಾತ ವೇಷವನ್ನು ಧಾರಣೆ ಮಾಡಿಬಿಟ್ಟ. ಬೆಳಗ್ಗೆ ಕಿರಾತ ವೇಷ ಅಂದರೆ ಬೇಟೆ ಆಡ್ಲಿಕ್ಕೆ ಹೋಗುವ ವೇಷ. ಕುದುರೆಯನ್ನು ಸ್ಮರಿಸಿದ, ಸತ್ಯಲೋಕದಿಂದ ಕುದುರೆ ಬಂತು. ಲಕ್ಷ್ಮಿಯನ್ನು ಸ್ಮರಿಸಿದ, ಕುದುರೆಗಳಿಗೆ ಬೇಕಾದ ಲಾಂಗೂಗಳು ಬಂದವು. ಲಾಂಗೂಲ ಅಂತ ಅದಕ್ಕೆ ಹಗ್ಗ, ಅದನ್ನು ಓಡಿಸ್ಬೇಕಲ್ಲ. ಆಮೇಲೆ ಭಗವಂತ ತಾನು ವಸ್ತ್ರ ತೊಟ್ಟ, ಒಳ್ಳೆಯ ಬಂಗಾರದ ಯಜ್ಞೋಪವೀತ ಧರಿಸಿದ್ದ, ತಿಲಕ ಇಟ್ಟ, ಕೂದಲುಗಳನ್ನು ಎಣ್ಣೆ ಹಚ್ಚಿ ಚೆನ್ನಾಗಿ ತಿಕ್ಕಿದ, ಕಟ್ಟಿದ, ಕೈಯಲ್ಲಿ ಬಿಲ್ಲು ಬಾಣಗಳನ್ನು ಸ್ಮರಣೆ ಮಾಡಿಕೊಂಡ. ಅದು ಬಂತು. ಧನುರ್ಬಾಣಧರ ಶ್ರೀಮಾನ್. ಕಾಲಿಗೆ ಪಾದುಕೆಗಳನ್ನು ಹಾಕ್ಕೊಂಡ. ಪಾದುಕೆ ಹಾಕ್ಕೊಂಡು ಕುದುರೆ ಮೇಲೆ ಏರಿ ನನಗೆ ವಿಳೆದೆಲೆ ಅಡಿಕೆ ಕೊಡು ಅಂದ. ಲವಂಗ, ಕರ್ಪೂರ, ವಿಳೆದೆಲೆಗೆ ಸುಣ್ಣ ಹಚ್ಚಿ ಅಡಿಕೆ ಹಾಕಿ ತಂದು ಕೊಟ್ಟು ಕೂಡಲೇ ಅದನ್ನು ಬಾಯಲ್ಲಿ ಹಾಕ್ಕೊಂಡು ಅಗದು ತುಟಿ ಕೆಂಪಾಯ್ತೋ ಇಲ್ಲೋ ಅಂತ ನೋಡ್ಕೊಂಡ. ಕನ್ಯೆ ನೋಡ್ಲಿಕ್ಕೆ ಹೋಗ್ತಿದ್ದಾನೇನೋ ಅನ್ನೋ ಹಾಗೆ ತನ್ನನ್ನು ತಾನು ಭಗವಂತ 25 ವರ್ಷದ ಸದಾ ಯುವಕನಾದ, ಅವನಿಗೆಲ್ಲಿದೆ ಮುದುಕತನ ಅಂತದ ಉಪನಿಷತ್ತು. ನವನವ ಯುವಕನಾದ ಶ್ರೀಹರಿ ಸಾಕ್ಷಾನ್ ಮನ್ಮಥನಂತೆ ತಯಾರಾಗಿ ಆ ಕುದುರೆ ಓಡಿಸ್ಕೊಂಡು ವಲ್ಮೀಕದಿಂದ ಹೊರಟು ಕೆಳಗಿನ ಭಾಗದ ಕಡೆಗೆ ಬಂದಂತೆ. ಬೆಟ್ಟದಿಂದ ಕೆಳಗಿನ ಭಾಗದ ಕಡೆ ಒಂದು ಉದ್ಯಾನವನಕ್ಕೆ ಅಂತ ಬರ್ತಿದ್ದಾನೆ ಬೇಟೆ ಆಡ್ತಾ. ಯಾವ ಪ್ರಾಣಿಗಳು ಅತಿ ಕ್ರೌರ್ಯ ಮೆರಿತಾವ ಅವುಗಳ ಜೊತೆಗೆ ಬೇಟೆ ಆಡಿದ ಅಂತ ಪುರಾಣ ಹೇಳಿದೆ. ಸಿಂಹಾನ್, ವೃಷಭಾನ್, ಶರಭಾನ್ ತಥಾ ಅಂತ. ಆಶ್ಚರ್ಯ ಆಗ್ತದೆ. ದೇವರು ಬೇಟೆ ಆಡಿಬಿಡೋದೆ? ಬೇಟೆ ಆಡಿ ಪ್ರಾಣಿ ಹಿಂಸೆ ಮಾಡೋದು ಸರಿನೇ? ಪ್ರಾಣಿ ಪ್ರಿಯರಿಗೆಲ್ಲ ಎಷ್ಟು ನೋವು ಆಗ್ತದೆ ಇದನ್ನೆಲ್ಲ ಕತೆ ಕೇಳಿಬಿಟ್ರೆ. ಪುರಾಣಗಳಲ್ಲಿ ಬರೋ ಈ ಕಥೆಗಳೇ ಮನುಷ್ಯರಿಗೆ ಭ್ರಮೆ ಹುಟ್ಟಿಸದಂತೆ ಕಾಣಿಸ್ತದೆ. ಹಿರಿಯರು ಹೇಳ್ತಾರೆ, ಮುಂದೆ ನನ್ನ ಮದುವೆ ಇಲ್ಲೇ ಆಗಲಿಕ್ಕಿದೆ, ಈ ಪರಿಸರದಲ್ಲಿ ಇಡೀ ವೈಕುಂಠವೇ ಬರ್ತದೆ. ವೈಕುಂಠ ಅಂದರೆ ದೇವಲೋಕದಿಂದ ಎಲ್ಲರೂ ಇಳಿತಾರೆ. ಮನುಷ್ಯಲೋಕ, ಗಂಧರ್ವಲೋಕ, ಸಿದ್ಧಲೋಕ, ಚಾರಣರ ಲೋಕ, ವಿದ್ಯಾಧರ ಲೋಕ ಎಲ್ಲ ಇಳಿತದೆ. ಈ ವಿವಾಹದಲ್ಲಿ ಸಮಸ್ಯೆ ಏನು ಅಂದರೆ, ಮನೆಯಲ್ಲಿ ವಿವಾಹ ಎಷ್ಟು ಚೆನ್ನಾಗೇ ಮಾಡಿರಲಿ, ಒಂದೇನೋ ಅವಘಡ ನಡೆದ್ರೆ ಎಲ್ಲರೂ ಅದನ್ನೇ ನೆನಪಿಸ್ಕೊತಿರ್ತು. ಅದೇ ಅವತ್ತು ಅವ್ರು ಹೋಗಿದ್ವಲ್ಲ ಮದುವೆಗೆ, ಸಕ್ಕರೆನೇ ಆಗಿರಲಿಲ್ಲ. ದೊಡ್ಡ ವಿಷಯ ಇದು. ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಖರ್ಚು ಮಾಡಿದ ವಿವಾಹದಲ್ಲಿಯೂ ಕೂಡ ಅದೇ ಅವತ್ತಾಯ್ತಲ್ಲ, ನೋಡಿದ್ರಲ್ಲ. ಯಾಕಾದರೂ ಹೋದ್ನೋ ಏನು ಅಲ್ಲ, ನೀರು ಒರೆಸ್ಬೇಕೋ ಬೇಡ, ನಾನೇ ಎಡವಿ ಬಿಟ್ಟೆ. ಅದನ್ನು ಇಡೀ ಅವನಿಗೆ ಮೊಮ್ಮಕ್ಕಳಾಗಿರ್ತಾರೆ ಮದುವೆ ಮಾಡಿಕೊಂಡು ಅವನಿಗೆ. ಆದರೆ ಈ ಘಟನೆ ಮಾತ್ರ
ಮರಿಯಲ್ಲ. ಭಗವಂತ ಯೋಚಿಸಿದ, ಇಷ್ಟು ಕ್ರೂರ ಕ್ರೂರ ಪ್ರಾಣಿಗಳು ಈ ಕಾಡಿನ ಪರಿಸರದಲ್ಲಿರ್ತಾವೆ. ಮದುವೆಗೆ ಬಂದಾಗ ಯಾರನ್ನಾದರೂ ಒಬ್ಬರನ್ನು ಅಪ್ಪಿ ತಪ್ಪಿ ಹಿಂಸೆ ಕೊಟ್ಟುಬಿಟ್ರೆ ಅದನ್ನೇ ಬ್ರೇಕಿಂಗ್ ನ್ಯೂಸ್ ಮಾಡಿಬಿಡ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ಹೋಗಿದ್ವಿ ಶ್ರೀನಿವಾಸ್ ಕಲ್ಯಾಣಕ್ಕೆ, ಬೇಡ ಫಜೀತಿ ಅಂತಂತಂದ್ರೆ ಶ್ರೀನಿವಾಸನಿಗೆ ಅವಮಾನ. ಅದಕ್ಕೆ ದೇವರೇನು ಮಾಡಿದ, ತನ್ನ ಕಾರ್ಯತ ಮಾಡಿದವಗೆ ಇನ್ನೊಬ್ಬರ ಹೆಸರು ಹೇಳಿದವಗೆ ಮುನ್ನ ಮದುವೆ ನಿಶ್ಚಯವಾಗಿರಲು ಅಂತ ತನ್ನ ಕೆಲಸ ತಾನೇ ಮಾಡಿಕೊಳ್ತೇನೆ ಅಂತ ಎಲ್ಲ ಪ್ರಾಣಿಗಳಿಗೆ ಬೇಟೆ ಆಡುವ ನೆಪದಲ್ಲಿ ಮುಂದೆ ನನ್ನ ಮದುವೆ ಆಗಲಿಕ್ಕಿದೆ, ಯಾವ ಥರದ ಅವಘಡ ನಡೆದೇ ಇರೋ ಹಾಗಿರ್ರಿ ಅಂತ ಎಚ್ಚರಿಕೆ ಕೊಟ್ಟ ಅಂತ ಪುರಾಣದ ಈ ಕಥೆಯನ್ನು ಹೀಗೂ ಸಂದೇಶವಾಗಿ ಹೇಳ್ತಾರೆ. ಇನ್ನು ಪಶು ಪಕ್ಷಿ ಪ್ರಾಣಿಗಳನ್ನು ಬೇಟೆಯಾಡಿದ ಶ್ರೀನಿವಾಸನಿಗೆ ಒಂದಾನೆ ಮಾತ್ರ ಸಿಗ್ತಾನೇ ಇಲ್ಲ. ಬಹುದೂರ ಓಡ್ಕೊಂಡು ಹೋಗ್ತಿದೆ, ಹಿಂದೆ ಅಟ್ಟಿಸ್ಕೊಂಡು ಬರ್ತಿದ್ದಾನೆ. ಅಷ್ಟು ದೂರ ಹೋದಾಗಲೂ ಇವನು ವೇಗ ಬಹಳ ಆಯಿತು. ಶ್ರೀನಿವಾಸನ ವೇಗನು ಒಂದು ಕಡೆಯಲ್ಲಿ ಬಿಲ್ಲಿಗೆ ಬಾಣ ಹೂಡಿದಾನೆ, ಇನ್ನೇನು ಆನೆಗೆ ಬಿಡಬೇಕು. ಅಷ್ಟರಲ್ಲಿ ಆನೆ ಹಿಂದೆ ತಿರುಗಿ ಶ್ರೀನಿವಾಸನಿಗೆ ಸೊಂಡ್ಲೆತ್ತಿ ನಮಸ್ಕಾರ ಮಾಡಿಬಿಡ್ತಂತೆ. ಶರಣಾದ ಪ್ರಾಣಿಯನ್ನು ಬೇಟೆ ಆಡಬಾರ್ದು ಅಂತ ಆ ಆನೆ ಸೊಂಡ್ಲೆತ್ತಿ ನಮಸ್ಕಾರ ಮಾಡಿ ಸರಿದಿದೆ. ಗಿರೀಂದ್ರ ಸಂಗೇನ, ಇದೆಲ್ಲ ಪುರಾಣದ ಶ್ಲೋಕ. ಗಿರೀಂದ್ರ ಸಂಘ, ಶ್ರೀನಿವಾಸ ಗಜೇಂದ್ರನನ್ನು ನೋಡ್ದ, ಅವನ ಆ ಕಡೆಗೆ ಸರದ, ಹಿಂಬದಿಯಲ್ಲಿ ನೋಡ್ತಾ ಇದ್ದಾನೆ, ಕನ್ಯೆಯರ ಗುಂಪು ಕಣ್ಣಿಗೆ ಬಿತ್ತಂತೆ. ಹಿರಿಯರು ವ್ಯಾಖ್ಯಾನದಲ್ಲಿ ಬರೀತಾರೆ, ಯಾರ ಗಜೇಂದ್ರ? ಹಿಂದೆ ಒಂದು ಮೊಸಳೆ ಗಟ್ಟಿ ಕಾಲಿಡ್ದಿತ್ತಂತೆ ಗಜೇಂದ್ರಂತು. ನಾರಾಯಣ ಅಖಿಲ ಗುರೋ ಭಗವನ್ ನಮಸ್ತೆ ಅಂತ ಕೂಗಿದ್ದ. ಭಗವಂತ ಕೂಗಿದ ಕೂಡಲೇ ಬಂದು ಸೀಳ್ದ ಆ ಮೊಸಳೆಯನ್ನು ಚಕ್ರದಿಂದ, ಆನೆಯನ್ನು ಬಚಾವ್ ಮಾಡಿದ. ಆನೆಗೆ ಮನಸ್ಸಿನಲ್ಲಿ ಹಾಗೆ ಉಳ್ಕೊಂಡಿತ್ತು. ಕೂಗಿದ ಕೂಡಲೇ ಬಂದು ಚಕ್ರ ಬಿಟ್ಟು ನನ್ನನ್ನು ಮೊಸಳೆಯಿಂದ ರಕ್ಷಿಸಿದ್ನಲ್ಲ, ನಾನು ದೇವರಿಗೇನು ಕೊಟ್ಟೆ ಅಂತ ಆ ಮನಸ್ಸಿನೊಳಗೆ ಆ ಒಂದು ರೀತಿ ಬಹಳ ಮನಸ್ಸಿನಲ್ಲಿ ಇಟ್ಕೊಂಡಿತ್ತು ಆನೆ. ಪ್ರಾಯ ಅದೇ ಆನೆ ನಾನು ದೇವರಿಗೇನಾದರೂ ಒಂದು ಸೇವೆ ಮಾಡ್ತೀನಿ ಅಂತ ಓಡಿಸ್ಕೊಂಡು ಬಂದು ಕನ್ಯೆಯರ ಆ ಎಲ್ಲ ಗುಂಪಿನ ದರ್ಶನವನ್ನು ಆನೆ ಮಾಡಿ ಸೇವೆ ಮಾಡಿತು ಅಂತ ಪುರಾಣ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಭಗವದ್ಭಕ್ತರು ಭಗವಂತನಿಗೆ ಯಾವಾಗ ಎಲ್ಲೆಲ್ಲಿ ಏನು ಸೇವೆ ಮಾಡಬೇಕು ಅನ್ನೋದು ಮೊದಲೇ ನಿಗದಿಯಾಗಿರ್ತದೆ. ಅದನ್ನು ಗಜೇಂದ್ರನ ಕಥೆಯಿಂದ ಪುರಾಣ ನಮಗೆ ಸಂದೇಶವಾಗಿ ಕೊಡ್ತದೆ ಅಂತ ಹಿರಿಯರು ಹೇಳ್ತಾರೆ. ನಾವು ಅಂದ್ಕೊಂಡಿರ್ತೇವೆ ಈ ಸಮಯಕ್ಕೆ ಈ ಸೇವೆ ಮಾಡಿಬಿಡೋಣ ಅಂತ. ಒಂದು 6 ತಿಂಗಳಾದರೂ ಅದನ್ನು ಮಾಡ್ಲಿಕ್ಕೆ ಬಿಡ್ತಿರಲ್ಲ ದೇವರು. ಈ ಸಮಯಕ್ಕೆ ಇದನ್ನು ಪಾರಾಯಣ ಮಾಡೇ ಬಿಡ್ತೇನೆ ಅಂತ ಹಣೇ ಬಾರ, ಒಂದು ಶ್ಲೋಕ ಓದ್ಲಿಕ್ಕೆ ಬಿಡಲ್ಲ ಭಗವಂತ. ಅದು ಇನ್ಯಾವಾಗಲೋ ಮಾಡಿಸ್ಬೇಕು ಅಂತ ಇರ್ತದೆ ಅವನ ಇಚ್ಛೆ, ಅದು ಆವಾಗಲೇ ಮಾಡಿಸ್ತಾನೆ. ಇದು ನಿಮ್ಮ ಅನುಭವದಲ್ಲಿ ಬಂದದೋ ಇಲ್ಲೋ? ಹಾಗೆ ಗಜೇಂದ್ರ ತಾನು ದೇವರಿಂದ ಅನುಗ್ರಹಿತನಾಗಿ ಈ ರೀತಿ ದೇವರಿಗೊಂದು ಸೇವೆ ಸಲ್ಲಿಸೋಣ ಅಂತ ಸೇವೆ ಸಲ್ಲಿಸಿದ ಅಂತ ಹಿರಿಯರು ಹೇಳ್ತಾರೆ. ಸಿಕ್ಕ ಆ ಕನ್ಯೆಯರನ್ನು ನೋಡಿದ. ಕಥೆ ಬಹಳ ಪ್ರಸಿದ್ಧ. ಹತ್ತತ್ರ ಬಂದಿದ್ದಾನೆ. ಪದ್ಮಾವತಿ ದೇವರನ್ನು ನೋಡೇ ಮೂರ್ಛೆ ಹೋಗಿದ್ದಾಳಂತ, ಅಷ್ಟು ಸುಂದರನಾಗಿದ್ದಾನೆ. ಏನು ಸುಂದರ. ಸಾಮಾನ್ಯ ಮನುಷ್ಯರೇ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು, ಈಗೆಲ್ಲ ಅಲಂಕಾರ ಅಂತ ಶಬ್ದ ಅನ್ನೋಂಗಿಲ್ಲ. ಈಗ ಹುಡುಗರ ಅಲಂಕಾರ ಅಂತಂದ್ರೆ ಈಗ ಅವಮಾನ. ಈಗ ಜಿಮ್ಮಿಗೆ ಹೋಗಿ ಹಿಂಗೆಲ್ಲ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಹುಡುಗ ದಿನಾ ಜಿಮ್ಮಿಗೆ ಹೋಗ್ತಾನೆ, ಇಯರ್ಲಿ ಪ್ಯಾಕೇಜ್ ಇಷ್ಟಿದೆ, ಇದೆಲ್ಲ ಈಗಿನ ಪದ್ಧತಿ. ಶ್ರೀನಿವಾಸ ಹೇಗಿದ್ದ ಅಂತ ಪುರಾಣಗಳು ವರ್ಣಿಸ್ತವೆ. ಸಹಜ ಸುಂದರ, ಸೌಂದರ್ಯದ ಮೇರು ಶ್ರೀಹರಿ. ಅಲಂಕಾರ ಮಾಡಿಕೊಂಡ್ರೆ ಮತ್ತಷ್ಟು ಚಂದ. ಅಲಂಕಾರ ಸಾರೋ ಜಯತಿ ಸೌದಾರೋ ಯದುಪತಿ. ಅಲಂಕಾರದ ತವನಿಧಿ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾನೆ. ಆಗ ತಾನೇ ಯೌವನ ಕಾಲಿಟ್ಟ ಪದ್ಮಾವತಿ ಕನ್ಯೆಯರ ಮಧ್ಯದಲ್ಲಿದ್ದವಳು ಶ್ರೀನಿವಾಸನನ್ನು ನೋಡೇ ಮನಸ್ಸಿನಲ್ಲಿ ನಾಚಿ ನೀರಾಗಿ ಬಿಟ್ಲಂತೆ. ಇವನೇ ನನ್ನ ವರ ಅಂತ. ಅಂದ್ರೆ ಎಷ್ಟು ಆಕರ್ಷಣೆ ಮಾಡಿರಬೇಡ ಭಗವಂತ. ಪುರಾಣ ಹೇಳ್ತದೆ, ಯೋಗಿಗಳ ಮನಸ್ಸು ಸಾವಿರಾರು ವರ್ಷ ಗೆಡ್ಡೆ ಗೆಣಸು ತಿಂದುಕೊಂಡು ಯಾರನ್ನ ದಿನನಿತ್ಯ ಪಡಿಬೇಕು ಅಂತ ತವಕಿಸ್ತಿರ್ತದೋ ಅಂಥವರನ್ನೆಲ್ಲ ಆಕರ್ಷಿಸಿ ಶ್ರೀನಿವಾಸನಿಗೆ ಕನ್ಯೆಯರ ಮನಸ್ಸನ್ನು ಆಕರ್ಷಿಸೋದು ಎಷ್ಟೊತ್ತು ಅಂತಂತಾರೆ. ಅಷ್ಟು ಸುಂದರ ಶ್ರೀಹರಿ. ಆಕರ್ಷಿತಳಾದ್ಲು. ಯಾರು, ಕುಲ ಏನು, ಗೋತ್ರ ಏನು ಕೇಳ್ರಿ ಅಂತಂದ್ಲು. ಶ್ರೀನಿವಾಸ ಹೇಳ್ದ ಅಂತ ಈ ಪ್ರಸಂಗ ಬರ್ತದೆ.
ಇಬ್ಬರ ಪರಸ್ಪರ ಮಾತುಕತೆಗಳು ಅದು ನಮಗೆ ಕೊಡುವ ಸಂದೇಶ. ಕಲಿಯುಗದ ವಿವಾಹಗಳು ಕುಲ ಗೋತ್ರ ಅದಕ್ಕೆ ತಕ್ಕಂತೆ ಅವರಿಬ್ಬರ ಸಮಾನ ಅಂತಸ್ತುಗಳು ಇದ್ರಷ್ಟೇ ಘಟನೆ ಆಗಲಿ ಅನ್ನೋ ಸಂದೇಶವನ್ನು ಶ್ರೀನಿವಾಸನೇ ಕೊಟ್ಟನಂತೆ. ಕನ್ಯೆಯ ಕುಲ ವರನ ಕುಲ, ಕನ್ಯೆಯ ಗೋತ್ರ ವರನ ಗೋತ್ರ, ಇವುಗಳನ್ನು ಮೊಟ್ಟ ಮೊದಲು ಮನುಷ್ಯ ಪರೀಕ್ಷಿಸಲಿ, ಅದು ಅವರ ಏಳಿಗೆ ಕಾರಣ ಆಗ್ತದೆ ಅಂತ ಸಂದೇಶ ಕೊಡಲಿಕ್ಕೆ ಪುರಾಣಗಳು ಈ ಕಥೆಗಳನ್ನು ನಮ್ಮ ಮುಂದೆ ಇಡ್ತಾರೆ. ಗೋತ್ರಗಳನ್ನು ವಿಮರ್ಶಿಸೇ ಮಾಡಬೇಕು, ಕುಲ ವಿಮರ್ಶೆ ಮಾಡಿಯೇ ಮಾಡಬೇಕು. ಕುಲ ಮಗ್ರೇ ಪರೀಕ್ಷೇತ ಅಂತ ಧರ್ಮಶಾಸ್ತ್ರ. ಒಬ್ಬ ವರ ಒಬ್ಬ ಕನ್ಯೆಯರನ್ನು ಕೂಡಿಸ್ಬೇಕಾದ್ರೆ ಇಬ್ಬರ ಕುಲ ಯಾವುದು ಅಂತ ಮೊಟ್ಟ ಮೊದಲು ಪರೀಕ್ಷೆ ಮಾಡಬೇಕಂತ. ಈ ರೀತಿ ಪುರಾಣ ಧರ್ಮಶಾಸ್ತ್ರಗಳನ್ನು ಅನುಸರಿಸಿ ಭಗವಂತನೂ ಕೂಡ ತನ್ನ ಕುಲ ಯಾವುದು ಅಂತ ಹೇಳ್ದ, ಅವಳ ಕುಲ ಯಾವುದು ಅಂತ ಕೇಳ್ದ. ಮೇಲ್ನೋಟಕ್ಕೆ ಇಬ್ಬರಲ್ಲಿ ಏನೋ ಕಲಹ ನಡೀತಿದೆ ಅನ್ನೋ ಹಾಗೆ ನಟನೆ ನಡೀತಾ ಇದೆ, ಒಳಗಡೆಯಲ್ಲಿ ಕುಲಗೋತ್ರಗಳ ಉಚ್ಚಾರಣೆ ಆಗ್ತಾ ಇದೆ ಅಂತ. ನೋಡಿ, ಪುರಾಣದ ಕಥೆ ಎರಡು ರೀತಿ ಸಂದೇಶ ಕೊಡ್ತದೆ, ಮೇಲೊಂದು ಒಳಗೊಂದು. ಈಗಲೇ ನನಗೆ ನೀನು ಬೇಕು ಬಾ ಅಂತ ಶ್ರೀನಿವಾಸ ಯಾವ ಬಂಧುಗಳಿಲ್ದೇನೆ ಬಂದಿದ್ದೀಯಲ್ಲ ಅಂತ ಪದ್ಮಾವತಿ. ಅದರ ಅರ್ಥ ಏನು? ಪದ್ಮಾವತಿ ಹೇಳ್ತಾಳೆ, ಬಂಧುಗಳ ಸಮಕ್ಷಮದಲ್ಲಿ ನನ್ನ ಕನ್ಯಾದಾನ ಮಾಡಿಸ್ಕೊಳ್ಬೇಕು ನೀನು ಅಂತ ಅವಳ ಅಭಿಪ್ರಾಯ. ಬಂಧುಗಳು ತಗೊಂಡು ಏನು ಮಾಡೋಣಂತೆ, ನೀನು ವರ ಕೇಳಿದ್ದಿ, ನಾನು ಬಂದಿದ್ದೇನೆ, ಬಂದುಬಿಡು ಅಂತ ಶ್ರೀನಿವಾಸ. ಇದೆಲ್ಲ ಕಲಿಯುಗದ ಸಜ್ಜನರಿಗೆ, ಆ ಯುವಕ ಯುವತಿಯರಿಗೆ ಕೊಡ್ತಾ ಇರುವಂಥ ಶಿಕ್ಷಣ ಅಂತ ನಾವು ಭಾವಿಸಬೇಕು ಮಾತಿನಿಂದ. ಆದರೂ ಶ್ರೀನಿವಾಸ ಮುಂದೆ ಬಂದ ಹಾಗೆ ಮಾಡಿದ್ದಕ್ಕೆ ಸಖಿಯರೆಲ್ಲ ತಗೊಂಡು ಕಲ್ಲು ಹೊಡೆದ್ರಂತೆ. ಬಿಡ್ತಾರಾ? ಮತ್ತೆ ಅವನ ತಲೆಗೊಂದು, ಆ ಕುದುರೆಗೊಂದು ಕಲ್ಲು ಹೊಡೆದ್ರೆ ಮಂಡೆ ಒಡೆದ ಆಕಾಶರಾಜನ, ಜಗನ್ನಾಥದಾಸರ ಹರಿಕಥಾನುಸಾರದಲ್ಲಿ ಹೇಳ್ತಾರೆ, ಆಕಾಶರಾಜನ ಮಗಳ ಗಂಡನೆನಿಸಿದ ಅಂತ ಜಗನ್ನಾಥದಾಸರ ಮಾತು. ಜೋರಾಗೆ ಹೊಡೆದ್ಲಂತೆ. ಎಷ್ಟು ಸಲಿ ನೋಡ್ರಿ, ಇದೆಲ್ಲ ವಿಚಿತ್ರ. ಆಕಾಶರಾಜನ ಮಗಳನ್ನು ಒಂದು ಮದುವೆ ಮಾಡಿಕೊಳ್ಳಿಕ್ಕೆ ದೇವರು ವೈಕುಂಠದಿಂದ ಕೆಳಗೆ ಇಳಿದ್ರೆ ಎಷ್ಟು ಸಲಿ ಹೊಡೆತ ತಿಂದ ಅಂದ್ರೆ ಎರಡು ಸಲಿ ತಿಂದ. ಮ್ಯಾಲ ಒಂದು ಸಲಿ ಸೇರಿಸಿದ್ರೆ 3 ಸಲಿ ಹೊಡೆತ ತಿಂದಿದ. ಭೃಗು ಋಷಿಗಳ ಕಡೆಯಿಂದ 1 ಸಲಿ, ಆ ಗೋಪಾಲನ ಕಡೆ ಕೈಯಲ್ಲಿದ್ದ ಕೊಡ್ಲಿಯಿಂದ 2ನೇ ಸಲಿ, ಈಗ ಇಲ್ಲಿ ನೋಡಿದ್ರೆ ಮತ್ತೆ 3ನೇ ಸಲಿ. ಅಂತೂ ಹೊಡೆತ ತಿಂತಾನೆ. ಯಾಕೆ ಅಂದರೆ ಮುಂದೆ ನನ್ನ ಭಕ್ತರಿಗೆ ಆಗಬೇಕಾದ ಕಲ್ಯಾಣ, ಅದಕ್ಕೆ ನಾನು ಎಲ್ಲ ಸಹಿಸ್ಕೊಳ್ತೇನೆ ಅಂತ ಅನಂತ ಶ್ರೀನಿವಾಸ ಇದನ್ನು ಯೋಚಿಸ್ತಾನೆ. ಮುಂದಾಗಬೇಕಾದ ಕಲ್ಯಾಣಕ್ಕೆ ನನ್ನ ಏಟು ತಿಂದರೂ ಪರವಾಗಿಲ್ಲ, ನನ್ನ ಭಕ್ತರಿಗೆ ಕಲ್ಯಾಣ ಆಗಲಿ ಅಂತ. ಇದು ಭಕ್ತಾಪರಾಧ ಸಹಿಷ್ಣು ಅಂತ ಅನ್ಲಿಕ್ಕೆ ನಿದರ್ಶನ ಅಂತದ್ದು. ಆಮೇಲೆ ಆ ಕುದುರೆ ಅಲ್ಲಿ ಸತ್ತಂತೆ ಅದು ನಟಿಸಿತು, ತಾನು ಮಾತ್ರ ಮೆಟ್ಲು ನಿಧಾನ ಏರ್ಕೊಂಡು ಮೇಲ್ ಬಂದ ಅನ್ನೋ ಕಥೆ ಪುರಾಣದಲ್ಲಿ ಮುಂದುವರಿತು. ಮಲಗಿದ್ನಂತೆ, ಬಂದವನು ಏಳೇ ಇಲ್ಲಂತೆ. ಮಹಾರಾಯ ಎಷ್ಟು ಪ್ರಯತ್ನ ಪಡ್ತಾಳೆ, ಯಾರನ್ನು ನೋಡ್ದಿ, ಯಾರನ್ನಾರು ಕಣ್ಣಿಗೆ ಬಿದ್ರೆ ನಿನಗೆ ಭೂತ ಪ್ರೇತ ಪಿಶಾಚ ಯಕ್ಷ ಯಾರನ್ನು ನೋಡ್ದಿ ಅಂತ. ಖರೆ ಮಲಗಿದವ್ರನ್ನ ಬೇಗ ಎಬ್ಬಿಸ್ಬೋದು. ಈ ನಿದ್ರೆ ಬರದೆ ನಾಟಕ ಮಾಡ್ತಿರ್ತಾರಲ್ಲ, ಅವರನ್ನು ಎಷ್ಟು ಎಬ್ಬಿಸಿದ್ರು ಹೇಳಲ್ಲ. ಅದನ್ನು ಶ್ರೀನಿವಾಸನೂ ಹೊರತಲ್ಲ ಅಂತದೆ ಪುರಾಣ. ಕೊನೆಗೆ ಕನ್ಯೆಯನ್ನು ನೋಡಿ ಬಂದೆ ಅಂತ ಹೇಳ್ತಾನೆ ಶ್ರೀನಿವಾಸ. ಅವಳ ಕಥೆ ಏನು ಅಂತ ಪದ್ಮಾವತಿಯ ಜನ್ಮ ವೃತ್ತಾಂತ ಅಂತ ವಿವರಣೆ ಮಾಡ್ತದೆ. ನೋಡಿ, ಪುರಾಣ ಒಂದೊಂದೇ ಹಂತ ನೀವು ನೋಡ್ತಾ ಹೋದಂತೆ ಎಲ್ಲೂ ತ್ರುಟಿ ಇಲ್ಲ, ಎಲ್ಲೂ ಅಪಾರ್ಥ ಬರಲಿಕ್ಕೆ ಅವಕಾಶ ಇಲ್ಲ, ಎಲ್ಲೂ ಕೂಡ ಅಲ್ಲಿ ಅತಿರೇಕ ಇಲ್ಲ. ಅಲ್ಲಿ ವಿಜೃಂಭಿಸೋದು ಅಂತಾರೆ, ಉತ್ಪ್ರೇಕ್ಷೆ ಅಂತ ಕರೀತಾರೆ ನಮ್ಮ ಕಡೆ. ಅತಿರಂಜಿತ ವಿಷಯಗಳನ್ನು ಮಾಡಲ್ಲ. ಯಥಾವತ್ತಾಗಿ ಈ ಪುರಾಣ ನಮ್ಮ ಕಣ್ಣು ಮುಂದೆ ತನ್ನ ವಿಷಯಗಳನ್ನು ಏನು ಹೇಳಬೇಕೋ ಮುಚ್ಚಿಡದೆ ಬಿಚ್ಚಿ ನಮಗೆ ಮುಂದೆ ಅದು ವಿಷಯಗಳನ್ನು ತಿಳಿಸ್ತಾ ಹೋಗ್ತದೆ. ಆ ಕಥೆಗಳನ್ನು ನೀವು ಕೇಳಬೇಕು, ಮನಸ್ಸಿಗೆ ತಂದುಕೊಳ್ಬೇಕು. ಒಂದು ಸೀರಿಯಲ್ ನೋಡ್ದಾಗಿರ್ತದೆ ಪುರಾಣದ ಕಥೆಗಳೆಲ್ಲ. ಪ್ರಾಯ ಇವತ್ತು ಅಂಥ ಸೀರಿಯಲ್ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಡ್ವರ್ಟೈಸ್ಮೆಂಟ್ ಜಾಸ್ತಿ, ಅದಕ್ಕೆ ಹೇಳಿದೆ ಅಷ್ಟೆ. ವಿತೌಟ್ ಅಡ್ವರ್ಟೈಸ್ಮೆಂಟ್ ತೋರಿಸೋದು ವೇದವ್ಯಾಸರು ಮಾತ್ರ. ಆ ಥರದ ಅವರ ಡೈರೆಕ್ಷನ್ನು, ಆ ಥರದ ಮ್ಯೂಸಿಕ್, ಅರ್ಥಾತ್ ಅವರ ಮಾತೇ ಹಾಗೆ. ಭಗವಂತ ಎದ್ದು ಯಾರನ್ನೂ ನೋಡಿದ್ದೇನೆ ಅಂತ ಕೇಳ್ತಿದ್ದೀಯಲ್ಲ, ಯಾರನ್ನೋ ಒಬ್ಬಳು ಕನ್ಯೆಯನ್ನು ಕಂಡು ಬಂದಿದ್ದೇನೆ, ಅವಳಿಲ್ಲದೆ ನನಗೆ ಜೀವನ ಇಲ್ಲ. ಕನ್ಯಾಂ ಘಟಯ ಆಶು ಭದ್ರೇ ತ್ವಂ ಅಕ್ರೂರ ತ್ವಂ ದ್ರೌಪದಿ ತ್ವಂ ಪ್ರಹ್ಲಾದ ತ್ವಂ ಧ್ರುವ ಅನ್ನಂತು ಶ್ರೀನಿವಾಸ. ಬಕುಲೆಗೆ ಎಂಥೆಂಥ ಸಂಬೋಧನೆ ಮಾಡಿದ್ದಾನೆ ನೋಡ್ರಿ.
ನಾನು ಎಷ್ಟು ಜನರಿಗೆ ಉಪಕಾರ ಮಾಡಿದ್ದೇನೆ, ನನಗೊಬ್ಬರು ಉಪಕಾರ ಮಾಡ್ಲಿಕ್ಕೆ ಯಾರೂ ಇಲ್ಲ, ನೀನೊಬ್ಬಳೇ ನನಗಿದ್ದಿ ಅಂತಂದ. ಈ ಮಾತುಗಳೆಲ್ಲ ನೋಡಿಬಿಟ್ರೆ ಬಕುಲೇನೇ ಸರ್ವಸ್ವ ಅನ್ನೋ ಹಾಗೆ ಶ್ರೀನಿವಾಸ ಹೇಳ್ತಾನೆ. ಅಚಿಂತ್ಯ ಶಕ್ತಿ ಇರುವ ಶ್ರೀನಿವಾಸನಿಗೆ ಒಂದು ಕನ್ಯೆ ಘಟನೆ ಮಾಡ್ಲಿಕ್ಕೆ ಈ ಪರಿನೇ ಬಕುಲೇನ ಹೊಗಳಿದ್ದು. ಅದಕ್ಕೆ ಹಿರಿಯರು ಹೇಳ್ತಾರೆ, ಯಾಕಷ್ಟು ಹೊಗಳಿದ? ಅವಳು ಶ್ರೀನಿವಾಸನನ್ನ ಸೇವೆ ಮಾಡಿ ಮಾಡಿ ಅವರ ಅರ್ಹತೆ ಮೀರಿ ಪುಣ್ಯ ಗಳಿಸಿದ್ಲಂತೆ. ದೇವರ ಕಡೆಯಿಂದ ಯಾವಾಗ ಹೊಗಳಿಸ್ಕೊಂಡ್ಲೋ ಪುಣ್ಯ ಎಲ್ಲ ಕೆಳಗಿಳಿದು ಬಿಡ್ತಂತೆ. ಎಂಥ ನಾಟಕ ನೋಡ್ರಿ ಭಗವಂತಂತ. ಅವಳ ಪುಣ್ಯ ಕಡಿಮೆ ಮಾಡಲಿಕ್ಕೂ ಗೊತ್ತು, ಸೇವೆ ಮಾಡಿಸ್ಕೊಂಡು ಜಾಸ್ತಿ ಮಾಡಲಿಕ್ಕೂ ಗೊತ್ತು, ಅವಳನ್ನು ಹೊಗಳದ ಹಾಗೆ ಮಾಡಿ ಅವಳ ಪುಣ್ಯವನ್ನು ಕಡಿಮೆ ಮಾಡಲಿಕ್ಕೂ ಗೊತ್ತು. ಅದಕ್ಕೆ ಎಲ್ಲರ ಕಡೆ ಹೊಗಳಿಸ್ಕೊಳ್ಳಿಕ್ಕೆ ನಿಲ್ಲಬಾರದು. ಈಗ ದುಡ್ಡು ಕೊಟ್ಟು ಹೊಗಳಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ದೀವಿ ನಾವೆಲ್ಲ. ಅರೆ, ಒಂದು ಅಂಕಣ ಇಡೀ ಅವನ ಬಗ್ಗೆನೇ ಬರೆದಿರ್ತಾರೆ, ಇನ್ನು ಹುಟ್ಟಿದಬ್ಬನೇ ಬಂದಿರಲ್ಲ. ದಾನಶೂರ ಕರ್ಣ, ಇವನು ದೀನದಲಿತರ ಉದ್ಧಾರಕ ಅಂತ ದುಡ್ಡು ಕೊಟ್ಟು ಹಾಕಿಸಿರ್ತಾರೆ. ಶಾಸ್ತ್ರ ಹೇಳ್ತದೆ, ನಿಮ್ಮನ್ನು ನೀವು ಹೊಗಳಿಸ್ಕೊಳ್ಳೋ ಕೆಲಸ ಮಾಡಬೇಡಿ. ಗಳಿಸಿದ್ದು ಚೂರೋ ಚಾರೋ ಪುಣ್ಯ ಇರ್ತದೆ, ಅದನ್ನು ಕಳ್ಕೋಬೇಕಾಗ್ತದೆ ಅಂತ ಈ ಎಚ್ಚರಿಕೆಯನ್ನು ಕೊಡುವಂತೆ ಆ ಬಕುಲೆಯನ್ನು ಆ ರೀತಿ ಶ್ಲಾಘನೆ ಮಾಡಿಬಿಟ್ಟ ಭಗವಂತ. ಆಯಿತು ಮಾಡ್ತೇನೆ ಎಂದಾಗ, ಯಾರು ಆ ಬಕುಲೆ ಅಂದರೆ, ಹಿಂದೆ ರಾವಣ ಅಪಹರಿಸ್ಲಿಕ್ಕೆ ಬಂದಾಗ ಆ ಪಂಚವಟಿಯಲ್ಲಿ ಅಗ್ನಿ ಮಧ್ಯದಲ್ಲಿ ಬಂದಿದ್ನಂತೆ. ಅಗ್ನಿ ತಡೆದು ಹೇಳಿದ್ದಂತೆ, ನೋಡು, ನೀನ್ ರಾವಣ ನನಗೆ ಬಹಳ ಪ್ರಿಯ ಶಿಷ್ಯನೋ, ನೀನ್ ತಿಳ್ಕೊಂಡಂಗೆ ಸೀತೆ ಅವಳಲ್ಲ ಅಂದ್ಬಿಟ್ಟ. ಸೀತೆ ಅಲ್ಲ ಅಂದ ತಕ್ಷಣ 10 ತಲೆ ರಾವಣನಿಗೆ ಸೀತೆಯನ್ನು ಪತ್ತೆ ಹಚ್ಚಲಿಕ್ಕಾಗಿರ್ಲಿಲ್ಲ. ಇವಳೇ ಸೀತೆ ಅಂದ. ಅವಳು ಸೀತೆ ಅಲ್ಲ ಅಂದ. ಮತ್ತೆ ಯಾರು ಸೀತೆ? ನೋಡು, ನಾನು ತರ್ತೇನೆ ಅಂತ ಸ್ವಾಹ ಮನೆಯಲ್ಲಿದ್ಲು. ಸ್ವಾಹ ಅಂದ್ರೆ ಅಗ್ನಿದೇವರ ಪತ್ನಿ. ಅವಳ ಬಳಿ ಇದ್ದಂತಹ ಒಬ್ಬಳು ತನ್ನ ಮಗಳನ್ನ, ವೇದವತಿಯನ್ನು ಹೆಸರಿನವಳು, ಸೀತೆ ಇದ್ದಾಗೆ ಇದ್ಲಂತೆ. ಹ್ಯಾಕ್ ತಯಾರು ಮಾಡಿದ್ರು ನೋಡ್ರಿ ಅವಳನ್ನು. ಸೀತೆ ಇದ್ದಾಗೆ ಇದ್ಲು. ಅವಳನ್ನು ತಗೊಂಡು ಬಂದ. ಇವಳು ನಿಜವಾದ ಸೀತೆ ಅಂದ್ಕೊಳ್ಳಿ, ರಾವಣನ 10 ತಲೆಗೂ ಕಂಡುಹಿಡಲಿಕ್ಕೆ ಆಗಲಿಲ್ಲ. ಇವಳು ಸೀತೆನೋ ಅಂತ ತಬ್ಬಿಬ್ಬಾಗಿ ಬಿಟ್ಟ. ಡಬಲ್ ಪಾರ್ಟ್ ಸಿನಿಮಾ ಅಂತ ಮಾಡಿರ್ತಾರೆ, ನೋಡಿರ್ತೀರಲ್ಲ. ಹ್ಯಾಕ್ ಕಂಡುಹಿಡ್ತೀರಿ? ಒಬ್ಬನೇ ವ್ಯಕ್ತಿ 2 ರೀತಿ ಕಾಸ್ಟ್ಯೂಮ್ ಬದಲಾಯಿಸಿಕೊಂಡು ಆಕ್ಟಿಂಗ್ ಮಾಡ್ತಾನಲ್ಲ. ಸೀರಿಯಲ್ ತೆಗಿಯೋರಿಗೆ ಇಷ್ಟು ಬರ್ತದೆ ಅಂದ್ರೆ ಜಗತ್ತಿನ ಸೀರಿಯಲ್ ತೆಗಿಯೋ ದೇವರಿಗೆ ಬರಲ್ವೇ? ಯೋಚಿಸ್ಬೇಕು ಇವನ್ನೆಲ್ಲ. ಅರೆ, ಜಗತ್ತಿನಲ್ಲಿ ಇವತ್ತು ಮೊನ್ನೆ ಬಂದ ಇನ್ಸ್ಟ್ರೂಮೆಂಟೇ ನಮ್ಮ ಮನಸ್ಸಿಗೆ ಇಷ್ಟು ಆಕರ್ಷಣೆ ಆಗ್ತಾವೆ ಅಂದ್ರೆ, ಈ ಕವಿಗಳು ಮಾಡಿದಂಥ ಪದ್ಯಗಳು, ಅದೇ ಮತ್ತೆ ಆ ಕಾಗೆ ಹಾರ್ತು ಗುಬ್ಬಿ ಕೂತು, ಈ ಕಾವ್ಯಗಳೇ ಇಷ್ಟು ಮನಸ್ಸಿಗೆ ಬರ್ತಾವೆ ಅಂದ್ರೆ, ಇನ್ನು ವೇದವ್ಯಾಸ ರಚನೆ ಮಾಡಿದ ಪುರಾಣಗಳ ಸಾಹಿತ್ಯ, ವರ್ಣನೆ, ಅಲ್ಲಿರುವ ರೂಪ, ಪಾತ್ರ, ಸಂವಾದ, ಇವು ನಮ್ಮ ಮನಸ್ಸೂರೆಗೊಳ್ಳಲ್ವೇ? ನೋಡು, ದೃಷ್ಟಿ ನಮ್ದು ಬದಲಾದ್ರೆ ಎಲ್ಲವೂ ಅದ್ಭುತವಾಗಿ ಕಾಣಿಸ್ತು. ರಾವಣ, ನೀನು ಭಿಕ್ಷು ವೇಷದಲ್ಲಿ ಬಂದ್ರೆ ನಿನ್ನನ್ನು ಹೇಗೆ ಆಮಾರಿಸ್ಬೇಕು ನನಗೆ ಗೊತ್ತಿಲ್ವೇ ಅಂತಾಳೆ ಸೀತಾದೇವಿ. ಅಗ್ನಿ ಹೇಳಿದ ಮಾತಿಗೆ ವಿಶ್ವಾಸ ಮಾಡಿಬಿಟ್ಟ. ಆಯ್ತು, ಇವಳಲ್ಲ ಅನ್ನು ಬಿಟ್ಟೇ ಬಿಟ್ಟ. ಅಗ್ನಿ ನಿನ್ನ ಮೇಲೆ ವಿಶ್ವಾಸ ಇದೆ, ಇವಳೇ ಕೊಡು ಅಂತ ವೇದವತಿಯನ್ನು ಕರ್ಕೊಂಡು ಹೋಗಿಬಿಟ್ಟ. ಎಷ್ಟೋ ತಿಂಗಳುಗಳ ಕಾಲ ಶಿಂಶುಪ ವೃಕ್ಷದಡಿ ವೇದವತಿ ರಾವಣ ಕೊಟ್ಟ ದುಃಖ ಎಲ್ಲ ಅನುಭವಿಸ್ತಾಳೆ. ಮುಂದೆ ಅಗ್ನಿ ಪ್ರವೇಶ ಮಾಡುವ ಸಂದರ್ಭ ಬಂತು. ರಾವಣನ ಸಂಹಾರ ಮಾಡಿದ, ಭೂಭಾರ ಹರಣ ಮಾಡಿದ ರಾಮ. ಆಗ ವೇದವತಿ ಸೀತೆ ಇಬ್ಬಿಬ್ರು ಕಂಡುಬಿಟ್ರು. ಸೀತೆಯನ್ನು ಕೇಳಿದ ರಾಮ, ಇವಳು ಯಾರು? ಇವಳೇ ಇಷ್ಟು ದಿನ ರಾವಣನ ಶಿಕ್ಷೆಗೆ, ದುಃಖಕ್ಕೆ ಪಾತ್ರರಾಗ್ತಾ ಇದ್ಲು. ನಾನಲ್ಲ, ನೀನು ಎಲ್ಲಿದ್ದಿ? ನಾನು ಪಾರ್ವತಿಯ ಮನೆಯಲ್ಲಿದ್ದೆ ಅಂದ್ಲಂತ. ನೋಡಿ, ಅಷ್ಟು ವರ್ಷ ಶಿವ ಪಾರ್ವತಿಯರು ತಪಸ್ಸು ಮಾಡಿ ಕೇಳಿದ್ದಕ್ಕೆ ಸೀತೆ ಅವರ ಮನೆಯಲ್ಲಿ ಸೇವೆ ಮಾಡಿಸ್ಕೊಂಡ್ಲಂತ. ಆದರೆ ಇಲ್ಲಿ ಬಂದವಳು ಬೇರೆ ಆಗಿದ್ದಾಳೆ. ಅದಕ್ಕೆ ಸೀತೆ ಕೇಳ್ತಾಳೆ, ರಾಮ, ನನ್ನ ದುಃಖ ಸಹಿಸಿಕೊಂಡಿದ್ದಾಳೆ, ನನಗೆ ಅನುಭವಿಸಬೇಕಾದದ್ದೆಲ್ಲ ಅನುಭವಿಸಿದಾಳೆ, ಇವಳ ಮೇಲೆ ಕರುಣೆ ತೋರಿಸಿ ವಿವಾಹ ಮಾಡ್ಕೊ ಅಂತ ಕೇಳಿದ್ಲು. ಏಕಪತ್ನಿ ವ್ರತಸ್ಥೋಹಂ ಬಹೂನಾಂ ವರದೋಸ್ಮಿಚ. ಈಗಲಂತೂ ಏಕಪತ್ನಿ ವ್ರತಸ್ಥ ಸೀತೆ. ಮುಂದೆ ದ್ವಾಪರದಲ್ಲಿ ಬಹಳ ಜನರಿಗೆ ವರ ಕೊಟ್ಬಿಟ್ಟಿದ್ದೇನೆ, ಆದರೆ ಕಲಿಯುಗದಲ್ಲಿ ಇನ್ನೂ ಯಾರಿಗೂ ವರ ಕೊಟ್ಟಿಲ್ಲ. ನೀನು ಕೇಳ್ತಿದ್ದಿ, ಆವಾಗ ಅಪಾಯಿಂಟ್ಮೆಂಟ್ ಕೊಡ್ತೇನೆ ಅಂತಂದಂತೆ. ನೋಡಿ, ದೇವರ ಕರುಣೆ ಅಂದರೆ ಹೇಗಿರ್ತದೆ. ಎಲ್ಲಿ ರಾಮಾವತಾರ ಕಾಲದ ವೇದವತಿ, 28ನೇ ಕಲಿಯುಗದ ಪದ್ಮಾವತಿ. ಅವಳು ಪದ್ಮಾವತಿಯಾಗಿ ಬಂದಿದ್ದಾಳೆ.
ಸೀತೆಯ ಮಾತು ಸತ್ಯ ಮಾಡಬೇಕು, ನಾನು ಕೊಟ್ಟ ಮಾತು ಸತ್ಸಂಕಲ್ಪ ಆದ್ದರಿಂದ ಸುಳ್ಳಾಗಲ್ಲ, ಬಕುಲೇ ನೀನೇನಾದರೂ ಮಾಡಿ ಆ ಕನ್ಯೆಯ ಜೊತೆಗೆ ಘಟನೆ ಮಾಡಿಸು ಅಂತ ಶ್ರೀನಿವಾಸ ಆ ಸಮಯಕ್ಕೆ ತನ್ನ ಅಮ್ಮನಿಗೆ ಹೇಳ್ದ. ನೋಡಿ, ಒಂದು ಕಲ್ಯಾಣದ ಘಟ್ಟವನ್ನು ಪುರಾಣ ವಿವರಣೆ ಕೊಡುವಾಗ ಒಂದು ಕನ್ಯೆಗೆ ಒಂದು ವರನಿಗೆ ಆಗುವ ಸಂಯೋಗಗಳು ಜನ್ಮ ಜನ್ಮಗಳ ಸಂಬದ್ಧದ್ದು ಅನ್ನೋ ವಿಷಯವನ್ನು ಈ ಮೂಲಕವಾಗಿ ಸಂದೇಶವಾಗಿ ಕೊಡ್ತದೆ. ಹಾಗಾಗಿ ಅವುಗಳ ಬಗ್ಗೆ ನಾವು ಎಚ್ಚರ ವಹಿಸಬೇಕು. ಈ ದೃಷ್ಟಿ ಇಟ್ಕೊಂಡು ಪುರಾಣಗಳನ್ನು ಅರ್ಥ ಮಾಡಿಕೊಳ್ಳಿ ಅಂತಾರೆ. ಸುಮ್ಮನೆ ಅಲ್ಲ ಪದ್ಮಾವತಿ ಅಂದರೆ ಅಂದ. ತಾನು ದೈವ, ಅವಳು ಭಕ್ತಳು, ಅವಳಿಗೆ ಸೇವೆಗೆ ತಕ್ಕ ಸೀತೆಗೆ ಅನುಗ್ರಹಿಸಲಿಕ್ಕೆ ಅಂತ ಮದುವೆನೂ ಮಾಡಿಕೊಳ್ತಾನೆ. ಆದರೆ ಅವಳಿಗೆ ಕೊಡಬೇಕಾದ ಮನ್ನಣೆಯನ್ನು ಕೊಡ್ತಾನೆ. ಎಲ್ಲರ ಮಧ್ಯದಲ್ಲಿ ಜಾಂಬವತಿ, ಸತ್ಯಭಾಮ, ನೀಲ, ಮಿತ್ರವಿಂದ, ಅಲಕನಂದ, ಇದು ಕಾಳಿಂದಿ, ಇವ್ರ ಮಧ್ಯದಲ್ಲಿ ಅವಳನ್ನೂ ಒಂದು ವಿವಾಹ ಮಾಡಿಕೊಳ್ಳಿಕ್ಕೆ ಕೃಷ್ಣನಿಗೆ ಬರ್ತಿತ್ತು. ಆದರೆ ಕಲಿಯುಗದಲ್ಲಿ ಮಾಡಿಕೊಂಡಾಗ ಎಷ್ಟು ಕೀರ್ತಿ ಬರ್ತದೋ ಅಷ್ಟು ಕೀರ್ತಿ ಬರಲಿಕ್ಕಿಲ್ಲ ಅಂತ ಅವಳಿಗೆ ಪ್ರತ್ಯೇಕವಾಗಿ ವಿವಾಹ ಮಾಡಿಕೊಂಡಂತೆ. ಇದು ನಮಗೆ ಕೊಡೋ ಸಂದೇಶ. ಭಗವಂತ ತನ್ನ ಭಕ್ತರಿಗೆ ಆ ಸಮಯವನ್ನು ನೋಡಿ ಅವರಿಗೆ ಕೀರ್ತಿ, ಸ್ಥಾನ, ಗೌರವ ಎಲ್ಲ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿರ್ತಾನಂತೆ. ನಾವು ಅದಕ್ಕೆ ನಿರೀಕ್ಷೆ ಮಾಡ್ತಿರ್ಬೇಕಷ್ಟೆ. ಯಾವಾಗಲೂ ಕೀರ್ತಿ ಬರಲಿ ಅನ್ನಬಾರದು. ಯಾವುದೋ ಒಂದು ಕೆಲಸ ನಮ್ಮಿಂದ ಮಾಡಿಸ್ತಾನೆ, ನಾವು ಬೇಡ ಅಂದರೂ ಅದಕ್ಕೆ ತಕ್ಕಂತೆ ಕೀರ್ತಿ ಕೊಡಿಸ್ತಾನೆ ಭಗವಂತ. ಇದು ಪದ್ಮಾವತಿಯ ಕಥೆ ನಮಗೆಲ್ಲ ಮಾರ್ಗದರ್ಶನ ಅಂತ ಹೇಳ್ತದೆ. ಮುಂದುವರೆದ ಕಲ್ಯಾಣದ ಘಟ್ಟದಲ್ಲಿ ಆಕಾಶರಾಜ ಪದ್ಮಾವತಿಯನ್ನು ಹ್ಯಾಕ್ ಪಡೆದ ಅಂತ ಕೇಳಿದ್ದಕ್ಕೆ ಮಕ್ಕಳಾಗದ ದುಃಖ ಪಡ್ತಿದ್ದ ಆಕಾಶರಾಜ ಭೂಮಿಯನ್ನು ಶೋಧನೆ ಮಾಡಲಿಕ್ಕೆ ಅಂತ ಹೋದ, ಯಜ್ಞ ಭೂಮಿಯನ್ನು. ಇವಳು ಸಿಕ್ಕಿದ್ದು ಸೀತೆಯಂತೆ ಭೂಮಿಯಲ್ಲೇ ಸಿಕ್ಕಳಂತೆ. ಆಮೇಲೆ ಅವನು ತನ್ನ ಹೆಂಡತಿ ಧರಣಿ ಕೈಯಲ್ಲಿ ಕೊಟ್ಟು ಅಶರೀರವಾಣಿಯಲ್ಲಿ ಹೇಳಿದೆ, ಇವಳೇ ನನ್ನ ಮಗಳು, ಮುಂದೆ ಜಗತ್ಪತಿನೇ ನನ್ನ ಅಳಿಯನಾಗ್ತಾನೆ ಅಂತ ಹೇಳಿದೆ, ಇವಳನ್ನು ಮಗಳಂತೆ ಸಾಕು ಅಂತ ಹೇಳಿದ. ನೋಡಿ, ಭೂಮಿಯನ್ನು ಶುದ್ಧಿ ಮಾಡಿದ್ದು ಬೃಹಸ್ಪತಿಗಳು ಹೇಳಿದಂತೆ, ಪುತ್ರಕಾಮೇಷ್ಟಿ ಯಾಗಕ್ಕಾಗಿ ಅಂತ ಸಿದ್ಧಪಡಿಸಿದ್ದು ಇವಳನ್ನು ಪಡೆದದ್ದು. ಧರಣಿ ಮತ್ತೆ ಗರ್ಭಿಣಿ ಆದ್ಲಂತೆ ಈ ಕನ್ಯೆ ಮನೆಗೆ ಬಂದ ಕೂಡ್ಲೇನೆ. ನೋಡಿ, ಪದ್ಮಾವತಿ ಮನೆಗೆ ಬಂದ ಕೂಡಲೇ ಧರಣಿದೇವಿ ಗರ್ಭಿಣಿಯಾಗಿದ್ದಾಳೆ. ಅವಳು ಒಂದು ಗಂಡು ಮಗು ಹುಟ್ಟಿತಂತೆ. ಕನ್ಯಾ ಜನನ ಮಾತ್ರೇಣ, ಕನ್ಯೆಯ ಪ್ರಭಾವದಿಂದ ಒಂದು ಗಂಡು ಸಂತತಿಯನ್ನು ಪಡೆದ್ಲಂತೆ ಧರಣಿದೇವಿ. ಅವನಿಗೆ ವಸುದಾನ ಅಂತ ನಾಮಕರಣ ಮಾಡಿದ. ಇವಳ ಕಣ್ಣು, ಮಗುವಿನ ಕಣ್ಣು, ಹೆಣ್ಣು ಕೂಸಿನ ಕಣ್ಣು ಪದ್ಮದಂತೆ, ಮುಖ ಪದ್ಮದಂತೆ, ಉದರ ಪದ್ಮದಂತೆ, ಕೈ ಪದ್ಮದಂತೆ, ಗರ್ಭ, ಪಾದ, ಹಸ್ತ, ನೇತ್ರ, ಮುಖ ಪದ್ಮದಂತಿದ್ದದ್ದಕ್ಕೆ ಪದ್ಮಾವತಿ ಅಂತ ನಾಮಕರಣ ಮಾಡಿದ ಅಂತ ಪುರಾಣ ಹೇಳ್ತದೆ. ಪದ್ಮೋದರಾಂ, ಪದ್ಮಗರ್ಭಾಂ, ಪದ್ಮನೇತ್ರಾಂ, ವರಾನನಾಂ ಅಂತ. ಹಾಗಾಗಿ ಪದ್ಮಾವತಿ. ಇದಕ್ಕಿಂತಲೂ ಹೆಚ್ಚಿನ ಕಾರಣ ಪುರಾಣ ಹೇಳಿತ್ತು. ಪದ್ಮಾಯಾಶ್ಚ ಸುರೂಪತ್ವಾತ್ ನಾಮ್ನಾ ಪದ್ಮಾವತಿ ಚ ಸಾತ್. ಇನ್ನೊಂದು ಪಾಠ ಪದ್ಮಾಯಾಶ್ಚ ಸ್ವರೂಪತ್ವಾತ್ ಅಂತ. ಲಕ್ಷ್ಮೀದೇವಿಯ ಅತ್ಯಂತ ಹತ್ರದ ಸದೃಶ ಸಾನ್ನಿಧ್ಯ ಇವಳಲ್ಲಿ ಅಂತ ತಿಳಿಸಿದ್ದಾರೆ. ಲಕ್ಷ್ಮಿನೇ ಒಂದರ್ಥದಲ್ಲಿ ಅಂತ ಅಭಿಪ್ರಾಯವನ್ನು ಹಿರಿಯರು ಪಟ್ಟಿದ್ದಾರೆ. ಇದು ಲಕ್ಷ್ಮಿನೇ ಅಂತಾದ್ಮೇಲೆ ಅವಳ ಸೌಂದರ್ಯ ಎಷ್ಟಿರಬೇಡ. ಅವಳನ್ನು ಪಾಲನ ಪೋಷಣ ಮಾಡಿ ಯೌವನಕ್ಕೆ ಕಾಲಿಟ್ಟಿದ್ದಾಳೆ. ಸಖಿಯರ ಜೊತೆಗೆ ಅಂತ ಹೂತೋಟಕ್ಕೆ ಬಂದಾಗ ಶ್ರೀನಿವಾಸ ಕಿರಾತ ವೇಷದಲ್ಲಿ ಅವಳನ್ನು ನೋಡಿದ ಅಂತ ಪ್ರಥಮ ಕನ್ಯಾ ದರ್ಶನ ಅನ್ನೋ ಅಧ್ಯಾಯ ಇಲ್ಲಿಗೆ ಮುಕ್ತಾಯ ಆಗ್ತದೆ. ನಾಳೆ ದಿವಸ ಶ್ರೀನಿವಾಸ ಕಲ್ಯಾಣ ಘಟ್ಟದ ಸಂದೇಶವನ್ನು ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ. ಸರಿ, ಹೇಳ್ಬಿಡ. ನಾಳೆ ಬೆಳಗ್ಗೆ ಮಾತ್ರ ಈ ಕಲ್ಯಾಣ ಘಟ್ಟದ ಪ್ರವಚನದ ಮಂಗಳೋತ್ಸವ ಆದ್ದರಿಂದ ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ತದೆ. ನಾಳೆ ಸಾಯಂಕಾಲ ಪ್ರವಚನ ಅಲ್ಲ, ಬೆಳಗ್ಗೆ ಪ್ರವಚನ. ಹಾಗಾಗಿ ಎಲ್ಲರೂ ಅದಕ್ಕೆ ಸಹಕರಿಸಬೇಕು ಅಂತ ಕೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.